ಪರಮ ಪೂಜ್ಯ ಸೋದೆ ಮಠಾಧೀಶರಾದ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರು ಈ ಕಾರವಾರ ಅನ್ನುವ ಸುಂದರವಾದ ವ್ಯವಸ್ಥಿತವಾದ ವಾದಿರಾಜರ ಭಕ್ತ ಸಮುದಾಯವೊಂದಲೇ ತುಂಬಿರುವಂತಹ ಒಂದು ಶ್ರೇಷ್ಠವಾದ ಊರಿಗೆ ಬಂದಿದ್ದಾರೆ. ನನಗೆ ಇಲ್ಲಿಯ ತನಕ ಭಾನುವಾರದಿಂದ ಶನಿವಾರದ ತನಕ 7 ವಾರಗಳ ಗೊತ್ತಿತ್ತು. ಈಗ ಗೊತ್ತಾಯ್ತು 8ನೇ ವಾರ ಯಾವುದಂದ್ರೆ ಕಾರವಾರ ಅಂತ. 8ನೇ ವಾರ ಯಾಕೆ ಇವತ್ತು ಕಾರವಾರದಲ್ಲಿ ದೊಡ್ಡ ಕಾರವಾರ ಏನು ಅಂದ್ರೆ ಗುರುವಾರ ಬಂದಿದೆ. ಕಾರವಾರದ ಗುರುವಾರ ಏನು ಅಂದ್ರೆ ಗುರುಗಳು ಬಂದಿದ್ದಾರೆ ಇಲ್ಲಿ ವಿಶೇಷವಾಗಿ. ಅಂಥ ಒಂದು ದೊಡ್ಡ ಪರಂಪರೆಯಿಂದ ಯಾವ ವಾದಿರಾಜ ಗುರು ಸಾರ್ವಭೌಮರು ಒಂದು ದೊಡ್ಡ ಸಮುದಾಯವನ್ನ ತಮ್ಮ ಕಡೆ ಸೆಳೆದುಕೊಂಡ್ರು. ವಾದಿರಾಜರು ಭೂಮಿಯ ಗುರುಗಳಲ್ಲ, ಅವರು ಸತ್ಯಲೋಕದ ಗುರುಗಳು. ನಮಗೆ 14 ಲೋಕಗಳ ಬಗ್ಗೆ ಹೆಚ್ಚು ಪರಿಚಯ ಇಲ್ಲ. ಭೂಲೋಕದಲ್ಲಿ ಸ್ವಲ್ಪ ಪರಿಚಯ ಇದೆ, ಆದರೆ 14 ಲೋಕಗಳಲ್ಲಿ ಸತ್ಯಲೋಕ ಅಂತ ಮೇಲೆ ಇರುವ ಲೋಕ, ಬ್ರಹ್ಮದೇವರಿರುವ ಲೋಕ, ಆ ಲೋಕದಿಂದ ಬಂದು ಭೂಲೋಕದಲ್ಲಿ ಸಂಚಾರ ಮಾಡಿ ನನಗೆ ಅತ್ಯಂತ ಇಷ್ಟವಾದ ಶಿಷ್ಯರು ದೈವಜ್ಞ ಬ್ರಾಹ್ಮಣರು, ಈ ಸನ್ನೇಕಾರರು, ಈ ಶ್ರೇಷ್ಠಿಗಳು ಅಂತ ಸ್ವೀಕಾರ ಮಾಡಿದ್ದು ಪ್ರೀತಿಸಿದ್ದಾರೆ ವಾದಿರಾಜರು ಸಾರ್ವಭೌಮರು. ಹಾಗಾಗಿ ನಿಮ್ಮ ಪುಣ್ಯ ಅದು ಸಾಮಾನ್ಯವಾದ ಪುಣ್ಯ ಅಲ್ಲ. ವಾದಿರಾಜರು ಸೋದೆಯ ಪರಿಸರಕ್ಕೆ ಒಮ್ಮೆ ಹೋದರಂತೆ. ಅಲ್ಲಿ ಒಬ್ಬ ಲಿಂಗಾಯತ ರಾಜ. ಆ ರಾಜ ವಾದಿರಾಜರು ಬರುವ ತನಕನೂ ಕೂಡ ತುಂಬಾ ಸಂತೋಷದಲ್ಲಿ ಸ್ವಾಗತ ಮಾಡಿದ್ದಾರೆ. ಕೆಲವರು ಹೇಳಿದ್ರು ಅವ್ರನ್ನ ಸ್ವಾಗತ ಮಾಡಬೇಡಿ ಅಂತ, ಕೆಲವರು ಹೇಳಿದ್ರು ಇಲ್ಲ ಅವ್ರನ್ನ ಸ್ವಾಗತ ಮಾಡಿ ಅಂತ ಕೆಲವರು ಹೇಳಿದ್ರು. ಸ್ವಾಗತ ಮಾಡಿ ಅಂತ ಹೇಳುವವರ ಸಂಖ್ಯೆಯೇ ತುಂಬಾ ಜಾಸ್ತಿ ಇತ್ತು, ಮಾಡಬೇಡಿ ಅಂತ ಹೇಳಿದವರು ಇಬ್ರಿದ್ರು. ಆ ಸಮಯದಲ್ಲಿ ವಾದಿರಾಜರು ಹೋದ್ರು. ಮಾಡಬೇಡಿ ಅಂತ ಹೇಳಿದ ಒಬ್ಬ ವ್ಯಕ್ತಿ ಅವತ್ತು ಸ್ವಾಗತ ಮಾಡಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಅಲ್ಲಿ ತುಂಬಾ ಜನ ಸೇರಿದ್ದಾರೆ, ವಾದಿರಾಜರನ್ನು ಸ್ವಾಗತ ಮಾಡಲ್ಲ ಅಂತ ಅವನ ರಾಜ ಹೇಳಿದ. ಅವಾಗ ವಾದಿರಾಜರು ಒಂದು ಮಾತನ್ನು ಹೇಳ್ತಾರೆ, ಇದು ಇತಿಹಾಸದಲ್ಲಿ ದಾಖಲವಾದ ಮಾತು. ತಾರನೇ ವೌಕಸಿ ಪಾರ್ನೇವ ತಾಪಸೋ ಭೂಪಸೋ ವಸತ ಅಂತ. ನಾನೊಬ್ಬ ಸನ್ಯಾಸಿ, ನಾನು ಕಾವಿ ಬಟ್ಟೆಯನ್ನು ಹುಟ್ಟಿಕೊಂಡಿರುವ ಒಬ್ಬ ಸನ್ಯಾಸಿ. ನಾನು ಹುಲ್ಲಿನಿಂದ ಮಾಡಿದ ಗುಡಿಸಿನಲ್ಲಿಯೂ ಸಂತೋಷ ಕಾಣ್ತೇನೆ, ಎಲೆಯಿಂದ ಮಾಡಿದ ಗುಡಿಸಿನಲ್ಲಿಯೂ ಸಂತೋಷ ಕಾಣ್ತೇನೆ. ನಾನು ರಾಜನ ಮನೆಗೆ ಬಂದಿದ್ರಿಂದ ನನಗೆ ಯಾವ ಲಾಭ ಇಲ್ಲ. ನಾನು ರಾಜನಿಗೆ ಮನೆಗೆ ಬಂದಿದ್ರಿಂದ ರಾಜನ ಮನೆತನ ಉದ್ಧಾರ ಆಗುವ ಲಾಭ ರಾಜನಿಗಿದೆ. ನನ್ನನ್ನು ತಿರಸ್ಕಾರ ಮಾಡಿದ್ರೆ ನನಗೆ ಯಾವ ಹಾನಿ ಇಲ್ಲ, ಆ ಹಾನಿ ಸಮಾಜಕ್ಕಾಗುತ್ತೆ ಅಂತ ಎಚ್ಚರಿಸ್ತಾರೆ. ಎಲ್ಲಾ ಸಮುದಾಯ ಅವರನ್ನ ಸ್ವಾಗತಿಸುತ್ತೆ. ಅಂಥದ್ದೇ ಮಾತನ್ನ ಇವತ್ತು ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರು ಕಾರವಾರಕ್ಕೆ ಬಂದಿದ್ದಾರೆ ಅಂದ್ರೆ ಅವರಿಗೆ ಆಗಬೇಕಾದ ಲಾಭ ಏನೂ ಇಲ್ಲ. ಅದು ರಾಜರ ಪೀಠ, ಗುರುರಾಜರ ಪೀಠ, ಅತ್ಯಂತ ವೈಭವದ ಪೀಠ. ಬಹುತೇಕ ನಮ್ಮ ಸಮಗ್ರ ಕರ್ನಾಟಕ ಮಾತ್ರ ಅಲ್ಲ, ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ ಎಲ್ಲ ಕಡೆಯೂ ವ್ಯಾಪಕವಾಗಿ ಧರ್ಮ ಪ್ರಚಾರ ಮಾಡಿದ ಕೀರ್ತಿಯ ಪೀಠ ಅದು ವಾದಿರಾಜ ಗುರು ಸಾರ್ವಭೌಮರ ಭಕ್ತಿ ಪೀಠ. ಆದ್ರಿಂದ ಸ್ವಾಮಿಗಳು ಕಾರವಾರಕ್ಕೆ ಬಂದಿದ್ದಾರೆ ಅಂದ್ರೆ ಸಾವಿರಾರು ಜನರ ಆ ಕುಟುಂಬಗಳು ಉದ್ಧಾರವಾಯಿತು ಅಂತ ಅರ್ಥ. ಅದು ನಮಗೆ ಲಾಭ ಹೊರತು ಗುರುಗಳಿಗೆ ಲಾಭ ಅಲ್ಲ. ಅದರಿಂದ ನಿಮಗೆ ಇದು ಗೊತ್ತಿರಲಿ, ದೈವಜ್ಞ ಅನ್ನುವ ಶಬ್ದಕ್ಕೆ 2 ಅರ್ಥ ಇದೆ. ಒಂದು ಸನ್ನೇಕಾರರು ಅಂತ ಒಂದು ಅರ್ಥ ಇದೆ, ದೈವಜ್ಞ ಅಂದ್ರೆ ಜ್ಯೋತಿಷ್ಕರು ಅಂತ ಅರ್ಥ ಇದೆ, ಭವಿಷ್ಯ ಹೇಳುವವರು ಅಂತ ಅರ್ಥ ಇದೆ. ನೀವು ದೈವಜ್ಞರು ತಿಳ್ಕೊಳ್ಬೇಕಾದ ಇನ್ನೊಂದು ಸಂಗತಿ ಏನು ಅಂದ್ರೆ, ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ನಮ್ಮ ಜಾತಕಗಳಲ್ಲಿ, ನಮ್ಮ ಗ್ರಹಚಾರಗಳಲ್ಲಿ, ಮನೆಯಲ್ಲಿರುವ ಸಾವಿರಾರು ಪೀಡೆಗಳಲ್ಲಿ ಅದಕ್ಕೆಲ್ಲ ಪರಿಹಾರ ಏನು? ನೀವು 1000 ರಾಹು ಬೃಹಸ್ಪತಿ ಸಂಧಿ ಶಾಂತಿಗಳನ್ನು ಮಾಡಿ, ನವಗ್ರಹ ಹೋಮ ಮಾಡಿ, ದೇವಾಲಯಗಳಿಗೆ ಹೋಗಿ. ಆದರೆ ನಮ್ಮ ಪರಂಪರೆಯ ಗುರುಗಳು ಯಾರಿದ್ದಾರೆ ಅವರ ದರ್ಶನ ಮಾಡುವುದರಿಂದ ಪರಿಹಾರ ಆಗುವ ಪಾಪಗಳು ಯಾವ ನವಗ್ರಹ ಹೋಮಗಳಿಂದ ಪರಿಹಾರ ಆಗಲ್ಲ ಅಂತ ಜ್ಯೋತಿಷ್ಕರ ವಚನಗಳಿದ್ದಾವೆ. 1,00,000 ದೋಷಂ ಗುರುರಹಂತಿ, 1,00,000 ದೋಷಗಳನ್ನ ಗುರುಗಳ ದರ್ಶನ, ಗುರುಗಳ ಅನುಗ್ರಹ, ಗುರುಗಳ ಮಂತ್ರಾಕ್ಷತೆಯಿಂದ 1,00,000 ದೋಷಗಳು ಪರಿಹಾರವಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ 1,00,000 ಬಿಟ್ಟು ಎಂಥ ಗುರುಗಳ ಸನ್ನಿಧಾನದಲ್ಲಿ ನಾವಿದ್ದೇವೆ. 500 ವರ್ಷಗಳ ಇತಿಹಾಸ ಇದೆ. ದೈವಜ್ಞ ಬ್ರಾಹ್ಮಣರಿಗೂ ವಾದಿರಾಜರಿಗೂ ಇರುವ ಸಂಬಂಧ 500 ವರ್ಷಗಳ ಇತಿಹಾಸ ಇದೆ.
ನಮ್ಮ ತಂದೆ. ಇವತ್ತು ನಾವು ಬಿಡುವಾಗ ಗುರುಗಳ ಬೇಡ ಅಂತ, ನಮ್ಮ ತಂದೆ ಅದನ್ನೇ ಅವರೇ ಗುರು, ನಮ್ಮ ಅಜ್ಜನಿಗೆ ಅವರೇ ಗುರು, ನಮ್ಮ ಪಿಜ್ಜನಿಗೆ ಅವರೇ ಗುರು, ನಮ್ಮ ಪರಂಪರೆಯ ಗುರುಗಳು ಇವತ್ತು ಕಾರವಾರಕ್ಕೆ ಬಂದಿದ್ದಾರೆ ಎನ್ನುವ ಹೆಮ್ಮೆಯನ್ನು ಪಡಬೇಕಾದ ದಿನ ಬಂಧುಗಳಾದ ನಿಮ್ಮೆಲ್ಲರ ಪಾಲಿಗೆ ಒದಗಿ ಬಂದಿದೆ. ಅಂತಹ ಗುರುಗಳನ್ನ ಎಂಥ ಭಕ್ತಿಯಿಂದ ಸ್ವಾಗತ ಮಾಡಿದ್ದೀರಿ ಅಂದ್ರೆ ನನ್ನ ಪಾಲಿಗೆ ಅನ್ನಿಸ್ತಾ ಇದೆ, ಇದು ಕಲಿಯುಗ ಅಲ್ಲ, ಇದೊಂದು ದ್ವಾಪರ ಯುಗವೂ ಅಲ್ಲ, ಇದೊಂದು ತ್ರೇತಾಯುಗದ ರಾಮನ ಕಾಲದ ಸನ್ನಿವೇಶವನ್ನ ಇವತ್ತು ಸಂಧ್ಯಾ ಕಾಲದಲ್ಲಿ ನಾನು ನೋಡಿದ್ದೇನೆ. ಅನೇಕ ಜನ ಮಕ್ಕಳು, ಅನೇಕ ಜನ ಮಹಿಳೆಯರು, ಅನೇಕ ಜನ ಪುರುಷರು ತಾವೆಲ್ಲ ಅಲಂಕಾರ ಮಾಡಿಕೊಂಡು, ಇಲ್ಲಿ ಯಾರಿಗೂ ಲಾಭ ಇಲ್ಲ, ನಮ್ಮ ಮನೆಯಲ್ಲಿ ಒಂದು ಕಲ್ಯಾಣ ಆಗಬೇಕು, ನಮ್ಮ ಮನೆಯಲ್ಲಿ ಅಂತಹ ಸುಖಗಳು ಬೇಕು, ಯಾವ ಭಾವ ಇಲ್ಲ. ನಮ್ಮ ಗುರುಮಠದ ಗುರುಗಳೇ ಬಂದಿದ್ದಾರೆ, ಅವರನ್ನ ಭಕ್ತಿಯಿಂದ ಸ್ವಾಗತ ಮಾಡಿದ್ರೆ ನಮ್ಮ ಕುಲ ಉದ್ಧಾರವಾಗುತ್ತೆ ಎನ್ನುವ ಏಕೋಭಾವದಿಂದ ಸಹಸ್ರಾರು ಜನ ಇಲ್ಲಿ ಸೇರಿದ್ದೀರಿ ಅಂದ್ರೆ ಇದು ಕೇವಲ ಕಾರವಾರದ ದೈವಜ್ಞ ಸಮುದಾಯಕ್ಕಲ್ಲ, ಸಮಗ್ರ ನಮ್ಮ ಹಿಂದೂ ಕುಲಕ್ಕೆ, ನಮ್ಮ ಸಮಗ್ರ ರಾಷ್ಟ್ರಕ್ಕೆ, ನಮ್ಮ ಸಮಗ್ರ ದೇಶಕ್ಕೆ ಸುಭಿಕ್ಷೆ ಆಗುವ ಒಂದು ರಾಮರಾಜ್ಯದ ಕಾಲ ಇವತ್ತು ಸಂಧ್ಯಾ ಕಾಲದಲ್ಲಿ ಒದಗಿ ಬಂದಿದೆ ಅಂತ ಹೇಳಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ನೀವು ಗುರುಗಳನ್ನ ಇಲ್ಲಿ ಸ್ವಾಗತ ಮಾಡಿದ್ದೀರಿ. ಸ್ವಾಗತ ಮಾಡಿದ ಗುರುಗಳಲ್ಲಿ ಒಂದು ಪೀಠ, ಒಂದು ಪರಂಪರೆ ಅಂದ್ರೆ ಅವರ ಸನ್ನಿಧಾನ ಹಾಗೇ ಬಂದಿರುತ್ತಂತೆ. ನಿಮಗೆ ಗುರುಗಳು ಆಮೇಲೆ ಮಂತ್ರಾಕ್ಷರನೆಲ್ಲ ಕೊಡ್ತಾರೆ. ನಾಳೆ ದಿವಸ ಮಂತ್ರಾಕ್ಷರ ವಿನಿಯೋಗ ಇದೆ. ಅವರ ಕೈಯಲ್ಲಿ ಹಿಡಿದುಕೊಂಡು ಒಂದು ಮಂತ್ರಾಕ್ಷತೆ ಬುಟ್ಟಿಯಿಂದ ನಿಮಗೆ ಮಂತ್ರಾಕ್ಷತೆ ಕೊಡ್ತಾರೆ. ಅದು ಕಬ್ಬಿಣದ್ದು, ತಾಮ್ರದ್ದು, ಪಂಚಲೋಹಗಳ ಬುಟ್ಟಿ ಅಲ್ಲ. ಯಾವ ವಾದಿರಾಜರ ಪೂರ್ವಕಾಲಕ್ಕಿಂತ ವಿಷ್ಣು ತೀರ್ಥರು, ಜಗತ್ತನ್ನೇ ಆಳಿದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಹರಿಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ನೀವೇನು ಹೇಳಿದ್ದೀರಿ, ಮಧ್ವಾಚಾರ್ಯರೇ ಸಾಕ್ಷಾತ್ತಾಗಿ ಮುಟ್ಟಿದ ಮಂತ್ರಾಕ್ಷತೆಯ ತಟ್ಟೆ, ವಿಷ್ಣು ತೀರ್ಥರು ಪ್ರತ್ಯಕ್ಷವಾಗಿ ಮುಟ್ಟಿದ ಮಂತ್ರಾಕ್ಷರ ತಟ್ಟೆ, ವಾದಿರಾಜರು ತೊಡೆ ಮೇಲೆ ಇಟ್ಟುಕೊಂಡು ಕುಳಿತುಕೊಂಡಿರುವ ಮಂತ್ರಾಕ್ಷರ ತಟ್ಟೆಯನ್ನ ಗುರುಗಳು ತಮ್ಮ ತೊಡೆ ಮೇಲೆ ಇಟ್ಟುಕೊಂಡು ನಿಮಗೆ ಮಂತ್ರಾಕ್ಷತೆಯನ್ನು ನಾಳೆ ಕೊಡ್ತಾರೆ ಅಂದ್ರೆ ಎಷ್ಟು ದೊಡ್ಡ ಇತಿಹಾಸ ಇದೆ ಈ ಪೀಠಕ್ಕೆ. ನಮ್ಮ ಬದುಕಿನ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಎಂಥ ದೊಡ್ಡ ಗುರುಗಳ ಅನುಗ್ರಹ ಇದೆ. ಹಾಗಾಗಿ ಕೇವಲ ವಿಶ್ವವಲ್ಲಭ ತೀರ್ಥರು ಮಾತ್ರ ಅಲ್ಲ, ವಿಶ್ವವಲ್ಲಭ ತೀರ್ಥರಲ್ಲಿ ವಿಶ್ವೋತ್ತಮ ತೀರ್ಥರಿದ್ದಾರೆ, ಅವರಲ್ಲಿ ಸಮಸ್ತ ಗುರುಗಳಿದ್ದಾರೆ. ಭಾವಿ ಸಮೀರ ವಾದಿರಾಜರ ಪೂರ್ಣ ಸನ್ನಿಧಾನವನ್ನು ತುಂಬಿಕೊಂಡಿರುವಂತಹ ಮುಂದೆ ಭಾವಿ ಪರ್ಯಾಯ ಪೀಠಾಧಿಪತಿಗಳು ವಿಶ್ವವಲ್ಲಭ ತೀರ್ಥರು ಇಲ್ಲಿಗೆ ಬಂದಿದ್ದಾರೆ. ಈಗ ಶಿರೂರು ಪರ್ಯಾಯ ಆರಂಭ ಆಗಿದೆ, ಮುಂದೆ ಸೋದೆ ಪರ್ಯಾಯವೇ ಇರುವುದು. ಬಹುತೇಕ ನನಗನ್ನಿಸುತ್ತೆ ಇದು ಒಂದು ರೀತಿಯಲ್ಲಿ ಪರ್ಯಾಯದ ಪೂರ್ವಭಾವಿಯ ಸಂಚಾರವೂ ಆಯ್ತು ಗುರುಗಳಿಗೆ ಅಂತ ಅನ್ನಿಸ್ತಾ ಇದೆ. ಅಂಥ ಒಂದು ವೈಭವದ ಉತ್ಸವವನ್ನು ನೀವು ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀರಿ. ವಾದಿರಾಜರು ಅಂದ್ರೆ ಯಾರು? ಎಷ್ಟೋ ಹಳೆ ತಲೆಗಳಿಗೆ ಗೊತ್ತು. ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀರಿ. ಅವರಿಗೆಲ್ಲ ತಿಳಿಸಬೇಕು ನಮ್ಮ ಗುರುಗಳು ಅಂದ್ರೇನು, ನಮ್ಮ ಪರಂಪರೆ ಅಂದ್ರೇನು. ಯಾವ ಪುರೋಹಿತರೇ ನಿಮ್ಮ ಮನೆಗೆ ಬರಲಿ, ನೀವು ಆಡುವ ಮೊದಲನೇ ಮಾತು ಏನ್ ಹೇಳಿ? ಪುರೋಹಿತರು ಘಂಟಾನಾದನ ಮಾಡಿದ ತಕ್ಷಣ ಏನ್ ಹೇಳ್ತಾರೆ ಹೇಳಿ? ಗುಂ ಗುರುಭ್ಯೋ ನಮಃ, ಗಂ ಗಣಪತಯೇ ನಮಃ. ಯಾವ ದೇವತೆಗಳ ಹೆಸರು ಹೇಳೋಕ್ಕಿಂತ ಮೊದಲು ಹೇಳುವ ಮಾತು ಯಾವುದು ಅಂದ್ರೆ ಶ್ರೀ ಗುರುಭ್ಯೋ ನಮಃ. ಗುರುಗಳ ಸ್ಮರಣೆ ಇಲ್ಲದೆ ಯಾವುದಾದ್ರೂ ಸತ್ಕರ್ಮ ಇದೆಯಾ? ಕೇವಲ ವಚನದಿಂದ ಗುರುಭ್ಯೋ ನಮಃ ಅಂತ ಹೇಳ್ತಾ ಇದ್ದೆವು. ನಿಮ್ಮ ಪರಂಪರೆ, ನಿಮ್ಮ ತಂದೆ, ನಿಮ್ಮ ಅಜ್ಜ, ನಿಮ್ಮ ಪಿಜ್ಜ, ಸಮಗ್ರ ನಿಮ್ಮ 500 ವರ್ಷದ ಇತಿಹಾಸದ ಪರಂಪರೆ ಒಪ್ಪಿಕೊಂಡ ಗುರುಗಳು ನಿಮ್ಮ ಕಣ್ಣು ಮುಂದೆ ಬಂದಿದ್ದಾರೆ ಅಂದ್ರೆ ಇದು ನಮ್ಮ ಭಾಗ್ಯ, ಇದು ನಮ್ಮ ಭಾಗ್ಯ. ಇಂತಹ ಭಾಗ್ಯದ ಸಮಾವೇಶದಲ್ಲಿ ನಾವಿದ್ದೇವೆ. ತಂದೆ ತಾಯಂದಿರೇ, ನಿಮ್ಮ ಮಕ್ಕಳಿಗೆ ವಾದಿರಾಜರು ಅಂದ್ರೆ ಏನು ಅಂತ ತಿಳಿಸಿಕೊಡ್ಬೇಕು. ನೀವು ಮನಸ್ಸಿನಲ್ಲಿ ನಿಮಗೆ ಕಷ್ಟಗಳು ಬಂದ್ರೆ ವಾದಿರಾಜ ಅನ್ನುವ ಶಬ್ದಗಳನ್ನು ತೆಗೆದುಕೊಳ್ಬೇಕು. ನಿಮ್ಮ 1000 ಕಷ್ಟಗಳು ಧೂಳಿಪಟ ಆಗಿಬಿಡುತ್ತೆ. ಆ ವಾದಿರಾಜ ಅನ್ನುವ ಮಾತಿಗೆ ಅಂತ ಶಕ್ತಿ ಇದೆ. ಇದು ನಾನು ಹೇಳುವ ಮಾತಲ್ಲ, ವಾದಿರಾಜರೇ ಹೇಳ್ತಾರೆ. ಕಷ್ಟಗಳು ಬಂದಾಗ ವಾದಿರಾಜ ಅನ್ನಿ, ಕಷ್ಟಗಳು ಬಂದಾಗ ಭೂತರಾಜ ಅನ್ನಿ. ನಾವಿಬ್ರು ನಿಂತುಕೊಂಡು ನಿಮ್ಮ ಬದುಕಿನ 1000 ಕಷ್ಟಗಳನ್ನು ಹೊಸಗೆ ಹಾಕ್ತೇವೆ ಅಂತ ವಾದಿರಾಜರು ಹೇಳುವ ಮಾತುಗಳಿದ್ದಾವೆ. ಅಂತ ಮಹಾನುಭಾವರು ವಾದಿರಾಜರು. ಅವರ ಜನ್ಮ ಹೇಗಾಯ್ತು? ಇವತ್ತಿನ ಜನ್ಮ ನಮ್ದು ಹೇಗಾಗುತ್ತೆ ಅಂದ್ರೆ ಆಸ್ಪತ್ರೆಯಲ್ಲಿ ಹುಟ್ಟುತ್ತೇವೆ, ಆಸ್ಪತ್ರೆಯಲ್ಲಿ ಸಾಯ್ತೇವೆ ನಾವು. ನಮ್ಮ ಬದುಕು ಹೀಗೆ. ಆದರೆ ವಾದಿರಾಜರು ಹುಟ್ಟಿದ್ದು ವಾಗೀಶ ತೀರ್ಥರು ಅಂತ ವಾದಿರಾಜರ ಗುರುಗಳು. ವಾದಿರಾಜರ ಪೂರ್ವಾಶ್ರಮದ ತಂದೆ ರಾಮಾಚಾರ್ಯ ದೇವಭಟ್ಟ ಅಂತ. ದೇವಭಟ್ಟ ಅಂತ ಅವರ ಹೆಸರು. ವಾದಿರಾಜರ ಪೂರ್ವಾಶ್ರಮದ ತಂದೆ. ಎಲ್ಲ ನೆನ್ಪಿಟ್ಕೊಳ್ಳಿ, ನಾಳೆ ಬೆಳಿಗ್ಗೆ ಗುರುಗಳೇ ಕೇಳ್ತಾರೆ ನಿಮ್ಮ ಹತ್ರ. ವಾದಿರಾಜರ ತಂದೆ ಹೆಸರು ದೇವಭಟ್ಟ ಅಂತ.
ವಾದಿರಾಜರ ತಂದೆ ಹೆಸರು ರಾಮಾಚಾರ್ಯ ಅಥವಾ ದೇವಭಟ್ಟ, ತಾಯಿ ಹೆಸರು ಗೌರಿ. ಸಂತಾನ ಆಗಿರಲಿಲ್ಲ. ನೋಡಿ, ಇದರ ಅರ್ಥ ಏನು ಹೇಳಿ? ಕಷ್ಟ ಬಂದಿದೆ ಜೀವನದಲ್ಲಿ, ಏನ್ ಮಾಡಬೇಕು? ಗುರುಗಳಲ್ಲಿ ಹೋಗಿ ಪ್ರಾರ್ಥನೆ ಮಾಡಬೇಕು. ಅವತ್ತು ಆ ವಾದಿರಾಜರ ತಂದೆ ತಾಯಂದಿರಿಗೆ ಕಷ್ಟಗಳು ಬಂತು. ಗುರುಗಳ ಸನ್ನಿಧಾನ, ವಾದಿರಾಜರ ಗುರುಗಳ ಹೆಸರು ವಾಗೀಶ ತೀರ್ಥರು ಅಂತ. ಅವರಲ್ಲಿ ಹೋಗಿ ಕೇಳಿಕೊಳ್ತಾರೆ, ನಮಗೆ ಸಂತಾನ ಆಗಲಿಲ್ಲ, ನೀವು ದಯಪಾಲಿಸಬೇಕು. ಒಂದಷ್ಟು ವ್ರತ ಉಪವಾಸಗಳನ್ನೆಲ್ಲ ಮಾಡ್ತಾರೆ ಅವರು. ಕೊನೆಗೆ ವಾಗೀಶ ತೀರ್ಥರು ಕಣ್ಮುಚ್ಚಿ ಹೇಳ್ತಾರೆ, ನಿಮಗೆ ಸಂತಾನ ಆಗುತ್ತೆ. ಆದ ಸಂತಾನ ಮನೆ ಒಳಗಡೆ ಆದ್ರೆ ನಿಮ್ಮ ಮನೆಗೆ, ಮನೆಯಿಂದ ಹೊರಗೆ ಆದ್ರೆ ನಮ್ಮ ಮಠಕ್ಕೆ. ಈ ಷರತ್ತೇನಾದ್ರೂ ನೀವು ಒಪ್ಪಿಕೊಂಡ್ರೆ ನಿಮಗೆ ಸಂತಾನ ಆಗುವ ಹಾಗೆ ಮಂತ್ರಾಕ್ಷತೆ ಕೊಡ್ತೇನೆ. ಅವರು ಆಲೋಚನೆ ಮಾಡ್ತಾರೆ, ಮೊದಲು ಮಗು ಹುಟ್ಟಲಿ, ಎಲ್ಲಿಯಾದ್ರೂ ಬೀದಿಲಿ ಮಗು ಹುಟ್ಟುತ್ತಾ, ಮನೆಯ ಅಂಗಣದಲ್ಲಿ ಮಗು ಹುಟ್ಟುತ್ತಾ? ಹುಟ್ಟುವ ಮಕ್ಕಳೆಲ್ಲ ಮನೆ ಒಳಗಡೆ, ತಪ್ಪಿದ್ರೆ ಆಸ್ಪತ್ರೆಯಲ್ಲಿ. ಅಂಗಣದಲ್ಲಿ ಮಕ್ಕಳು ಹುಟ್ಟುವ ಪದ್ಧತಿ ಇಲ್ಲ. ಹಾಗಾಗಿ ವಾಗೀಶ ತೀರ್ಥರೇ, ನಿಮ್ಮ ಅನುಗ್ರಹವನ್ನು ನಾವು ಪಡಿತೇವೆ ಅಂತ ಮಂತ್ರಾಕ್ಷರಿನ ಸೆರಗಿನಲ್ಲಿ ಕಟ್ಟಿಕೊಂಡು ಹೋದ್ರು. ಮಗು ಹುಟ್ಟುವ ಪ್ರಸಂಗ ಹೇಗೆ ಅಂದ್ರೆ, ಒಂದು ದಿವಸ ದ್ವಾದಶಿಯ ಪ್ರಾತಃ ಕಾಲದಲ್ಲಿ, ಅದೆಲ್ಲ ಹಳ್ಳಿಯ ಪರಿಸರ, ಅವರ ಮನೆಯ ಹೊರ ಅಂಗಣದಲ್ಲಿ ಗದ್ದೆಗಳಿದೆ, ಪೈರೆಲ್ಲ ಬೆಳೆದು ನಿಂತಿದೆ. ಒಂದು ದನ ಆ ಪೈರನ್ನು ತಿನ್ನಬೇಕು ಅಂತ ಬರ್ತಾ ಇದೆ. ಬ್ರಾಹ್ಮಣರು ಊಟಕ್ಕೆ ಕುಳಿತುಕೊಂಡಿದ್ದಾರೆ. ಊಟದ ಮಧ್ಯದಲ್ಲಿ ಏಳಬಾರದು, ಅದೊಂದು ಯಜ್ಞ. ಊಟದ ಮಧ್ಯೆ ಹೋಗಿ ಲೈಟ್ ಆರಿಸಿ ಅಥವಾ ಫ್ಯಾನ್ ಹಾಕಿ ಮತ್ತೆ ಬಂದು ಕೂತ್ಕೊಳ್ಬಾರ್ದು. ಊಟ ಕೂತ ಮೇಲೆ ಕರೆಂಟ್ ಹೋದ್ರೆ ಊಟ ಬಿಡಬೇಕು, ಮಧ್ಯೆ ಲೈಟ್ ಹೋದ್ರೆ ಊಟ ಬಿಡಬೇಕು ಅಂತೆಲ್ಲ ಧರ್ಮಶಾಸ್ತ್ರ ಇದೆ. ಊಟದ ಮಧ್ಯದಲ್ಲಿ ಎದ್ದು ಹೋಗಬಾರದು. ಆ ಅನ್ನದಲ್ಲಿ ಒಂದು ರಾಕ್ಷಸ ಸನ್ನಿಧಾನ ಬಂದು ಕೂತ್ಕೊಳ್ಳುತ್ತೆ, ಊಟ ಬಿಡಬಾರದು. ಹಾಗಾಗಿ ರಾಮಾಚಾರ್ಯ ಹೇಳುವ ಹಾಗೆ ಇರಲಿಲ್ಲ. ಹೆಂಡತಿ ಬಡಿಸ್ತಾ ಇಲ್ಲ, ತುಂಬು ಗರ್ಭಿಣಿ, ಪ್ರಸವ ವೇದನೆ ಇಲ್ಲ ಆಕೆಗೆ. ಯಾಕೆಂದ್ರೆ ನಮ್ಮ ತರ ಮಕ್ಕಳು ಹುಟ್ಟಿದ್ರೆ ಅಮ್ಮನ ಹೊಟ್ಟೆ ಒಳಗಿಂದ ಗೋಳಿಕೊಂಡು ಹುಟ್ಟುತ್ತೇವೆ. ಇದು ಗೋಳಿಕೊಳ್ಳುವ ಹುಟ್ಟಲ್ಲ, ತಾಯಿಯ ಕಷ್ಟವನ್ನ ಪರಿಹಾರ ಮಾಡುವ ವ್ಯಕ್ತಿತ್ವದ ದೇವಲೋಕದ ಮಗು. ಹಾಗಾಗಿ ಪ್ರಸವ ವೇದನೆ ಇಲ್ಲ. ಹಸುವನ್ನು ಓಡಿಸಬೇಕು ಅಂತ ಗದ್ದೆಗೆ ಹೋಗ್ತಾರೆ, ಅಲ್ಲೇ ಪ್ರಸವ ವೇದನೆ ಉಂಟಾಗುತ್ತೆ. ಅಲ್ಲಿ ಹಸು ಇದ್ದದ್ದಲ್ಲ, ದೇವತೆಗಳ ಆ ರೂಪದಲ್ಲಿ ಬಂದು ಹಸುವಿನ ರೂಪದಲ್ಲಿ ತೋರಿಸಿಕೊಂಡ್ರು. ಹಸು ಅದೃಶ್ಯ ಆಯಿತು, ಪ್ರಸವ ವೇದನೆ ಅಲ್ಲೇ ಆರಂಭವಾಯಿತು, ಮಗು ಹುಟ್ಟಿತು. ವಾಗೀಶ ತೀರ್ಥರ ಅಕ್ಕರಲ್ಲಿ ಏನೆಲ್ಲ ಮಠದ ಆ ಬಿರುದು ಬಾವಳಿಗಳಿದ್ದಾವೆ ಅಂತ ವೈಭವದಿಂದ ಬಂದಿದ್ರು. ಬಂಗಾರದ ಹರಿವಾಣವನ್ನು ತಂದಿದ್ರು. ಗೌರಿ ದೇವಿ ಒಂದು ಅನ್ನವನ್ನ ಬೆಳೆಯುವ ಗದ್ದೆಯಲ್ಲಿ ಆ ವಾದಿರಾಜರಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಗೌರಿ ಗದ್ದೆಯಲ್ಲಿ ಅವತಾರ ಮಾಡಿದ ಮಹಾಪುರುಷರೇ ಭಾವಿ ಸಮೀರ ವಾದಿರಾಜಗುರು ಸಾರ್ವಭೌಮರು ಅನ್ನುವ ಇತಿಹಾಸ ಇದೆ. ಅಂದ್ರೆ ಏನರ್ಥ? ಸಮಾಜಕ್ಕೆ ಅನ್ನವನ್ನು ಕೊಡುವ ದೃಷ್ಟಿಯಿಂದ ನಾನು ಅನ್ನದ ಭೂಭಾಗದಲ್ಲೇ ಹುಟ್ಟಿದ್ದೇನೆ ಅಂತ. ನಂತರ ವಾದಿರಾಜರ ಒಂದು ಪದ್ಧತಿಯಂತೆ ಉಡುಪಿಯ ಕೃಷ್ಣ ಮಠದಲ್ಲಿ ಸಹಸ್ರಾರು ಜನರಿಗೆ ನಿತ್ಯ ಅನ್ನದಾಸೋಹದ ಪದ್ಧತಿಯನ್ನ ಸ್ಥಾಪನೆ ಮಾಡಿದ ಕೀರ್ತಿ ಅದು ವಾದಿರಾಜಗುರು ಸಾರ್ವಭೌಮರಿಗೆ. ಅಂತ ಅನ್ನದಾನವನ್ನೇ ಮಾಡ್ತಾ ಬಂದರು. ಇದು ವಾದಿರಾಜರ ಒಂದು ಭೂವರಾಹ ಅಂತ ನಾಮಕರಣವನ್ನು ಮಾಡ್ತಾರೆ. ತುಂಬಾ ಸುಂದರವಾದ ಹೂವಿನ ಕೆರೆ ಎನ್ನುವ ಪರಿಸರ. ಅಲ್ಲಿ ಪ್ರತಿ ವರ್ಷ ಗುರುಗಳು ವೈಭವದಿಂದ ಕಾರ್ಯಕ್ರಮ ಮಾಡ್ತಾರೆ. ನಾಡಿದ್ದು ಮಾರ್ಚ್ 23ನೇ ತಾರೀಕಿಂದ 4-5 ದಿನಗಳ ಕಾಲ ದೊಡ್ಡ ಉತ್ಸವ, ವಾದಿರಾಜ ವೈಭವೋತ್ಸವ. ನೀವಲ್ಲಿ ಬರಬೇಕು. ಅಲ್ಲಿಯ ಮಣ್ಣು, ಅಲ್ಲಿಯ ಪರಿಸರ, ನೀವು ಬಂದು ಹೋದ್ರೆ ನಿಮ್ಮ 1000 ಸಮಸ್ಯೆಗಳಿಗೆ ವಾದಿರಾಜರ ಜನ್ಮಭೂಮಿ ಚಿಕಿತ್ಸೆ ಆಗುತ್ತೆ. ಅಂಥ ಮಂತ್ರಪೂರ್ಣವಾದ ಒಂದು ದಿವ್ಯವಾದ ಕ್ಷೇತ್ರ ಹೂವಿನ ಕೆರೆ. ಇದು ವಾದಿರಾಜರ ಒಂದು ಅಲ್ಲಿ ಅವತಾರ ಆಗುತ್ತೆ. ಅದಾದ ಮೇಲೆ ಅವರು ಭೂವರಾಹ ಅನ್ನೋ ನಾಮಕರಣದಿಂದ ಸ್ವಲ್ಪ ಸಮಯದಲ್ಲೇ ಮಠಕ್ಕೆ ಸೇರಿಕೊಳ್ತಾರೆ. ವಾಗೀಶ ತೀರ್ಥರ ಶಿಷ್ಯರಾಗಿ ಆಶ್ರಮವನ್ನು ಪಡೆದು ವಾದಿರಾಜ ಗುರು ಸಾರ್ವಭೌಮರಾಗಿ ಅವರು ಸಾಧಿಸಿದ ಸತ್ಕರ್ಮಗಳು ಒಂದಲ್ಲ ಎರಡಲ್ಲ. ಬಹುತೇಕ ನಮ್ಮ ಕಲಿಯುಗದಲ್ಲಿ 120 ವರ್ಷ ಮನುಷ್ಯನ ಆಯುಷ್ಯ ಅಂತ ಗ್ರಂಥಗಳಲ್ಲಿದೆ. ಆದರೆ ಪರಿಪೂರ್ಣವಾದ ದೇಹದ ಶಕ್ತಿಯಿಂದ 120 ವರ್ಷಗಳ ಕಾಲ ಬದುಕಿ ಸಮಾಜದಲ್ಲಿ ನಾನೊಬ್ಬ ಸಾಮಾನ್ಯ ಮಾನವ ಅಲ್ಲ, ನಾನೊಬ್ಬ ದೇವ ಮಾನವ ಅನ್ನುವುದನ್ನು ತೋರಿಸಿಕೊಟ್ಟ ಪರಮಗುರುಗಳು ಭಾವಿ ಸಮೀರ ವಾದಿರಾಜಗುರು ಸಾರ್ವಭೌಮರು. 120 ವರ್ಷಗಳ ಕಾಲ ಕೃಷ್ಣನನ್ನ ಆರಾಧನೆ ಮಾಡಿದರು. ಅವರು ಮಾಡಿದ ಸಾಧನೆ 1, 2 ಅದನ್ನು ಲೆಕ್ಕ ಮಾಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಮಗ್ರ ನಮ್ಮ ಭಾರತ ದೇಶವನ್ನ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿದರು. ತೀರ್ಥ ಪ್ರಬಂಧ ಅಂತ ಒಂದು ದೊಡ್ಡ ಗ್ರಂಥ ಇದೆ. ಯಾವ ಯಾವ ಕ್ಷೇತ್ರಗಳ ಮಹಿಮೆ ಏನು ಅಂತ ಅದರಲ್ಲಿ ತುಂಬಾ ಸುಸ್ಪಷ್ಟವಾಗಿ ವರ್ಣನೆ ಮಾಡಿದ್ದಾರೆ. ಅಂಥ ಅದ್ಭುತವಾದ ಗ್ರಂಥ. ದಾರಿಯಲ್ಲಿ ಹೋಗಬೇಕಾದ್ರೆ ವಾದಿರಾಜರ ಮಹಿಮೆಗಳೇನು, ಅವರ ಪವಾಡವೇನು ಎಲ್ಲ ಅರ್ಥ ಆಗ್ತಾ ಹೋಯ್ತು. ಕೇವಲ ನಮ್ಮ ಕರ್ನಾಟಕದ ಪರಿಸರಕ್ಕೆ ಅಥವಾ ನಮ್ಮ ಈ ಪ್ರಾಂತೀಯವಾದ ಭಾಷೆಗಳಿಗೆ ಸಂಬಂಧಪಡದೆ ಸಮಗ್ರ ನಮ್ಮ ಭಾರತ ದೇಶವನ್ನ
ಇದು ಪವಿತ್ರವಾದ ಪುಣ್ಯ ಭೂಮಿ. ಭಾರತ ದೇಶದ ಪ್ರತಿಯೊಂದು ನೆಲ, ಜಲ, ಭಾಷೆಗಳು ಕೂಡ ದೇವರನ್ನ ಮುಟ್ಟುವಂತಹ ನೆಲ, ಜಲ, ಭಾಷೆಗಳಿಂದ ಕೂಡಿದೆ. ಪ್ರತಿಯೊಂದು ಪವಿತ್ರವಾದ ಭೂಮಿ ಅಂತ ಆ ಕಡೆ ಒರಿಸ್ಸಾ, ಪುರಿ ಜಗನ್ನಾಥನ ತನಕ ಪಾದಯಾತ್ರೆ ಮಾಡಿಕೊಂಡು ಹೋದ್ರು, ಕನ್ಯಾಕುಮಾರಿಯ ತನಕ ಪಾದಯಾತ್ರೆ ಮಾಡಿಕೊಂಡು ಹೋದ್ರು, ಬದರಿ ಕ್ಷೇತ್ರದ ತನಕ ಪಾದಯಾತ್ರೆ ಮಾಡಿಕೊಂಡು ಹೋದ್ರು, ಗಂಡಕಿ ನದಿಯ ದಾಮೋದರ ಕುಂಡದ ತನಕ ಪಾದಯಾತ್ರೆ ಮಾಡಿಕೊಂಡು ಹೋದ್ರು, ಪರ್ವತಗಳನ್ನು ಏರಿಕೊಂಡು ಹೋದ್ರು. ಒಂದು ಬಾರಿ ಅಲ್ಲ, ಎರಡು ಬಾರಿ ಅಲ್ಲ, ಹೀಗೆ ಅನೇಕ ಬಾರಿ ಪಾದಯಾತ್ರೆಗಳನ್ನು ಮಾಡಿ ಸಮಗ್ರ ಜನಸ್ತೋಮವನ್ನ ಹರಿಭಕ್ತಿಯ ಕಡೆ, ಭಕ್ತಿಯ ವಾಹಿನಿಯ ಕಡೆ ಕರೆದುಕೊಂಡು ಬಂದ ಮಹಾವಿಭೂತಿ ಪುರುಷರು ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರು. ದಾರಿಯಲ್ಲಿ ಹೋಗಬೇಕಾದ್ರೆ ಕೆಲವೊಂದು ಘಟನಾವಳಿಗಳು, ಒಂದೆರಡು ವಾದಿರಾಜರ ಪವಾಡಗಳನ್ನು ಹೇಳ್ತೇನೆ. ನಮ್ಮ ಗುರುಗಳು ನನಗಿಂತ ತುಂಬಾ ಚೆನ್ನಾಗಿ ಹೇಳ್ತಾರೆ, ಅವರ ಬಾಯಿಯಲ್ಲಿ ನೀವು ಕೇಳಬೇಕು ವಾದಿರಾಜರ ಮಹಿಮೆಗಳು. ನಾವು ಎಂಥ ಗುರು ಮಠದವರು ಅನ್ನುವ ಹೆಮ್ಮೆ ಹುಟ್ಟುತ್ತೆ ನಮಗೆ. ಒಳ್ಳೆ ತಾಯಿ ಮಕ್ಕಳನ್ನ ಚೆನ್ನಾಗಿ ರಕ್ಷಣೆ ಮಾಡಿದ್ರೆ ಆ ಮಗುವಿಗೆ ಯಾವ ಕೊರತೆಗಳು ಇರೋದಿಲ್ಲ. ನಮ್ಮ ದೈವಜ್ಞ ಸಮಾಜ ಇರಬಹುದು, ಇವತ್ತು ತೌಳವ ಸಮಾಜ ಇರಬಹುದು, ಸಮಗ್ರ ನಮ್ಮ ಮಾಧ್ವ ಸಮಾಜ ಇರಬಹುದು. ನಮಗೆ ಒಳ್ಳೆಯ ತಾಯಿ ಯಾರು ಅಂದ್ರೆ ಒಂದು ಮಧ್ವಾಚಾರ್ಯರು, ಮತ್ತೊಂದು ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರು ನಮಗೆ ಒಳ್ಳೆಯ ತಾಯಿ ಇದ್ದ ಹಾಗೆ. ಮಾತ್ರ ಪುಟ್ಟ ಸುತಾವಯಂ, ಆ ತಾಯಿಯ ಅನುಗ್ರಹ ರಕ್ಷಣೆ ಪಡೆದ ನಮಗೆ ಯಾವ ಭಯಗಳಿಗೂ ಅವಕಾಶ ಇಲ್ಲ. ಇವತ್ತೆಲ್ಲ ಮೊಬೈಲ್ ಯುಗ, ಫೋನ್ ಬರ್ತಾನೆ ಇರುತ್ತೆ, ವಾಟ್ಸ್ಆಪ್ ನೋಡ್ತಾನೆ ಇರ್ತಾರೆ, ಫೋನ್ ತಿಕ್ಕತಾನೆ ಇರ್ತಾರೆ. ಏನ್ ಮ್ಯಾಜಿಕ್ ಅಂದ್ರೆ ಇಲ್ಲಿ ನಡೆದ ಕಾರ್ಯಕ್ರಮವನ್ನು ಎಷ್ಟೋ ಜನ ಈಗಾಗಲೇ ಸ್ಟೇಟಸ್ ಅಲ್ಲಿ ಇಟ್ಟುಕೊಂಡು ಆಗಲೇ ಎಲ್ಲಾ ಕಡೆ ಹೋಯ್ತು, USA ತನಕ ಸೆಂಡ್ ಆಗೋಗಿದೆ. ಅದು ಇಂಥ ಯುಗ ಇದು. ವಾದಿರಾಜರ ಕಾಲದಲ್ಲಿ ಈ ಚಮತ್ಕಾರ ಮಾಡಿದ್ರಂತೆ. ವಾದಿರಾಜರು ಕಥೆ ಕೇಳಿ, ಕಾಶಿ ಕ್ಷೇತ್ರಕ್ಕೆ ಹೋಗಿದ್ದಾರೆ ವಾದಿರಾಜರು. ಅಲ್ಲೊಬ್ರು ಹೆಣ್ಮಗಳಿಗೆ ಗೊತ್ತಾಯ್ತು ಇವರು ವಾದಿರಾಜರು ಸಾಮಾನ್ಯರಲ್ಲ ಅಂತ. ಹೇಗೆ ಗೊತ್ತಾಯ್ತು ಗೊತ್ತಾ? ವಾದಿರಾಜರು ಪ್ರಯಾಣ ಮಾಡಿಕೊಂಡು ಗಂಗಾ ತೀರಕ್ಕೆ ಹೋಗಿದ್ರಂತೆ. ಗಂಗಾ ತೀರದಲ್ಲಿ, ಕಾಶಿಯ ಗಂಗಾ ತೀರದಲ್ಲಿ ಮರಳೆಲ್ಲ ತುಂಬಾ ಚೆನ್ನಾಗಿತ್ತಂತೆ. ಶಿಷ್ಯರು ಹೇಳಿದ್ರು, ಗುರುಗಳೇ ಬೇಸಿಗೆ ಕಾಲ, ಗಂಗಾ ತೀರ ತುಂಬಾ ಚೆನ್ನಾಗಿದೆ, ಒಳ್ಳೆ ತಣ್ಣಿಗೆ ಗಾಳಿ ಬೀಸ್ತಾ ಇದೆ, ನಾವಿಲ್ಲೇ ಮಲ್ಕೊಳ್ತೇವೆ ಅಂತ ಹೇಳಿದ್ರು. ಅವಾಗ ತುಂಬಾ ಜನ ಹೇಳಿದ್ರು, ಈ ಗಂಗಾ ತೀರದಲ್ಲಿ ಮಲ್ಕೊಳ್ಬೇಡಿ, ಗಂಗೆಯಲ್ಲಿ ಭಯಂಕರ ಮೊಸಳೆಗಳಿದ್ದಾವೆ, ಬಂದು ನಿಮ್ಮನ್ನ ತಿಂದು ಬಿಡುತ್ತೆ, ಇಲ್ಲಿ ಮಲ್ಕೊಳ್ಬೇಡಿ ಎಂದ್ರು. ವಾದಿರಾಜರು ಹೇಳಿದ್ರು, ನಿಮಗೆ ಸಂತೋಷ ಇದೆ ಅಂದ್ರೆ ಇಲ್ಲಿ ಮಲ್ಕೊಳ್ಳಿ, ಯಾವ ಮೊಸಳೆಯೂ ಇಲ್ಲಿ ಬರಲ್ಲ, ನಿಮ್ಮನ್ನ ತಿನ್ನಲ್ಲ, ವಾದಿರಾಜ ಅಂತ ಹೇಳಿ ಸಂತೋಷದಲ್ಲಿ ಮಲಗಿ. ನೋಡಿ ಹೇಳಿದ್ದಾರೆ, ನಿಮ್ಮ ಜೀವನದಲ್ಲಿ ಎಂಥ ಮೊಸಳೆಗಳ ಆಕ್ರಮಣ ಆಗುವ ಪ್ರಸಂಗ ಬಂದ್ರು, ಮೊಸಳೆಯ ರೂಪದ ಮನುಷ್ಯರೇ ಇದ್ದಾರೆ. ಆಕ್ರಮಣ ಬಂದಾಗ ಏನ್ ಮಾಡಬೇಕು? ವಾದಿರಾಜರು ನಮ್ಮ ಪಾಲಿಗಿದ್ದಾರೆ ಅಂತ ನೀವು ಧೈರ್ಯವನ್ನ, ನಿಮ್ಮ ಬದುಕಿನ ಭಾರ ಎಲ್ಲ ವಾದಿರಾಜರ ಮೇಲೆ ಹಾಕಿ ಮಲಗಿ, ವಾದಿರಾಜರು ನಿಮ್ಮನ್ನ ಮಂತ್ರದಿಂದ ರಕ್ಷಣೆ ಮಾಡ್ತಾರೆ ಎನ್ನುವ ಸಂದೇಶ ಇದೆ ಇದರಲ್ಲಿ. ಎಲ್ಲ ಮಲಗಿದ್ರು. ರಾತ್ರಿ ಮೊಸಳೆಗಳು ಬಂದು ಅಂತೆ 10-20 ಮೊಸಳೆಗಳು ಬಂದು ಮಲಗಿದವರನ್ನು ತಿನ್ನಬೇಕು, ಮನುಷ್ಯರ ಮಾಂಸ ಅವುಗಳಿಗೆ ಪರಿಮಳ ಬಂತು. ಹತ್ತಿರ ಬಂದ್ರೆ ವಾದಿರಾಜರು ದಂಡದಿಂದ ಒಂದು ರೇಖೆಯನ್ನೇ ಎಳೆದಿದ್ರಂತೆ, ಮೊಸಳೆಗಳಿಗೆ ಮುಂದೆ ಬರಲಿಕ್ಕಾಗಲಿಲ್ಲ. ಬೆಳಿಗ್ಗೆ ಬಂದು ನೋಡ್ತಾರೆ, ಮೊಸಳೆ ಎಲ್ಲ ಮಂತ್ರ ದಂಡದಿಂದ ಎದುರಿಗೆ ಬಂದು ಬಿದ್ದಿದ್ದಾವೆ. ಆ ಕಡೆ ನದಿಗೂ ಹೋಗಿಲ್ಲ, ಈಚೆ ಮುಂದೂ ಬರ್ಲಿಕ್ಕಾಗಿಲ್ಲ. ಅದನ್ನೆಲ್ಲ ನೋಡಿ ಆ ಸಮಗ್ರ ಕಾಶಿ ಕ್ಷೇತ್ರದ ಜನಗಳು ಹೇಳಿದ್ರು, ಇದು ಸಾಮಾನ್ಯವಲ್ಲ, ಇಲ್ಲಿಯ ರಕ್ಕಸ ಮೊಸಳೆಗಳು ಮನುಷ್ಯರನ್ನೆಲ್ಲ ತಿಂದು ನಾಶ ಮಾಡ್ತಾ ಇದ್ದವು. ವಾದಿರಾಜರ ಮಂತ್ರದ ಪ್ರಭಾವದಿಂದ ಮೊಸಳೆಗಳೆಲ್ಲ ಶಾಂತವಾಗಿದ್ದಾವೆ. ಇವರು ವಾದಿರಾಜರು ಸಾಮಾನ್ಯರಲ್ಲ, ಇವರು ದೇವತಾ ಪುರುಷರು, ಭೂಲೋಕದ ಮಾನವರಲ್ಲ, ಇವರೊಬ್ಬರು ದೇವತಾ ಪುರುಷರು ಅಂತ ಕಾಶಿ ಕ್ಷೇತ್ರದ ತನಕ ಪ್ರಚಾರ ಆಯಿತು. ಎಲ್ಲ ವಿದ್ವಾಂಸರು ಬಂದರು, ಶಾಸ್ತ್ರಾರ್ಥ ವಿಚಾರಗಳನ್ನೆಲ್ಲ ಮಾಡಿದ್ರು. ಅದಾದ್ಮೇಲೆ ಒಬ್ರು ಮಹಿಳೆ ಆಲೋಚನೆ ಮಾಡಿದ್ಲು, ಅಲ್ಲ ಇಂಥ ಶಾಪಾನುಗ್ರಹ ಶಕ್ತರಾದ ವಾದಿರಾಜರು ನಮ್ಮ ಊರಿಗೆ ಬಂದಿದ್ದಾರೆ, ನನ್ನ ಸಮಸ್ಯೆಯನ್ನೇನಾದ್ರೂ ಪರಿಹಾರ ಮಾಡ್ತಾರ? ಮಹಿಳೆ ಬಂದು ಕೇಳ್ತಾಳೆ, ವಾದಿರಾಜರೇ ನಂದೊಂದು ಸಮಸ್ಯೆ ಇದೆ. ಏನಮ್ಮ ನಿನ್ ಸಮಸ್ಯೆ? ಹಿಂದಿಯಲ್ಲೇ ಕೇಳಿದ್ರು ವಾದಿರಾಜರು. ಅವಳು ಹಿಂದಿಯಲ್ಲೇ ಹೇಳಿಕೊಂಡು, ಹಿಂದಿ ಭಾಷೆಯಲ್ಲಿ, ನನ್ನ ಗಂಡ ರಾಮೇಶ್ವರಕ್ಕೆ ಹೋಗಿ 6 ತಿಂಗಳಾಯ್ತು, ಅವನ ಜೊತೆಗೆ ಹೋಗೋರೆಲ್ಲ ವಾಪಸ್ ಬಂದಿದ್ದಾರೆ, ನನ್ನ ಗಂಡ ವಾಪಸ್ ಬರಲಿಲ್ಲ. ವಾದಿರಾಜರೇ ಏನಾದ್ರೂ ಮಾಡಿ ನನ್ನ ಗಂಡ ಬದುಕಿದ್ದಾನೋ ಸತ್ತಿದ್ದಾನೋ ಬರ್ತಾನೋ ನನಗೆ ತಿಳಿಸಿಕೊಡ್ಬೇಕು ಅಂತ ಕೇಳಿಕೊಂಡು. ಅವಾಗ ವಾದಿರಾಜರು ಹೇಳ್ತಾರೆ, ಕಣ್ಮುಚ್ಚಿ ನೋಡಿದ್ರು ವಾದಿರಾಜರು. ಇವತ್ತು ಮೊಬೈಲು, ವಾಟ್ಸ್ಆಪ್, ನೆಟ್ವರ್ಕ್ ಇದೆಲ್ಲ ಇಲ್ಲಿ ಮಾಡಿದ್ದನ್ನ ಕಳಿಸಿಕೊಡ್ಬೋದು. ಎಲ್ಲೋ ಇದ್ದವರ ನೆಟ್ವರ್ಕ್ ಅನ್ನ ಅವರು ಫೋನ್ ಎತ್ತಲಿಲ್ಲ ಆದ್ರೆ ನಮ್ಗೇನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಾದಿರಾಜರ ನೆಟ್ವರ್ಕ್ ಶಕ್ತಿ ಎಂತಹದ್ದು. ವಾದಿರಾಜರು ಕಣ್ಮುಚ್ಚಿ ಹೇಳ್ತಾರೆ, ನಿನ್ನ ಗಂಡ ರಾಮೇಶ್ವರ ದೇವಸ್ಥಾನದಲ್ಲಿ ಪಾರಾಯಣ ಮಾಡ್ತಾ ಕುಳಿತಿದ್ದಾನೆ, ಯೋಚನೆ ಮಾಡಬೇಡ. ಅವಳಿಗೆ ಸಂತೋಷ ಆಯ್ತು. ವಾದಿರಾಜರೇ ನೀವು ಹೇಳ್ತಾ ಇದ್ದೀರಿ, ಅವನು ಇದ್ದಾನೋ ಇಲ್ವೋ, ಅವನು ಬರಬೇಕು, ಏನ್ ಮಾಡ್ಬೇಕು? ವಾದಿರಾಜರು ಹೇಳ್ತಾರೆ, ನಿನಗೆ ವಿಡಿಯೋ ಕಾಲ್ ಮಾಡಿಕೊಡ್ಲಾ ಅಂತ ಕೇಳ್ತಾರೆ.
500 ವರ್ಷಗಳ ಹಳೆಯ ಇತಿಹಾಸ ಹೇಳ್ತಾ ಇದ್ದೇನೆ. ಯಾವ ಮೊಬೈಲ್ ಇಲ್ಲ, ಮೊಬೈಲ್ ಬಂದು ಇನ್ನು 20 ವರ್ಷ ಆಗಿಲ್ಲ ಸರಿಯಾಗಿ. 500 ವರ್ಷಗಳ ಮೊದಲು ವಾದಿರಾಜರು ಹೇಳ್ತಾರೆ, ನಿನಗೆ ವಿಡಿಯೋ ಕಾಲ್ ಮಾಡಿ ಮಾತಾಡಿಸಿಲ್ಲ ಗಂಡನ ಜೊತೆಗೆ. ಆಯ್ತು ಅಂತಾಳವಳು, ಕಣ್ಮುಚ್ಚು ಅಂತಾರೆ. ದಿವ್ಯ ಚಕ್ಷುಸ್ಸನ್ನ ಕೊಡ್ತಾರೆ. ಗಂಡ ರಾಮೇಶ್ವರದಲ್ಲಿ ಕುಳಿತಿದ್ದನ್ನ ಕಾಶಿನಗರದಲ್ಲಿದ್ದ ಪತಿವ್ರತ ಸ್ತ್ರೀ ನೋಡ್ತಾಳೆ, ಗಂಡನ ಜೊತೆಗೆ ಮಾತನಾಡ್ತಾಳೆ. ಇಲ್ಲಿ ವಾದಿರಾಜರ ಮಹಾನುಭಾವರು ಬಂದಿದ್ದಾರೆ, ಅವರ ಬಲದಿಂದ ನಿಮ್ ಜೊತೆಗೆ ಮಾತನಾಡುವ ಶಕ್ತಿ ಬಂದಿದೆ ಅಂತ ಮಾತನಾಡ್ತಾಳೆ. ಮಾತನಾಡಿಸಿ ರಾಮೇಶ್ವರಕ್ಕೆ ಹೋದ ಗಂಡನನ್ನ ಕಾಶಿನಗರದಲ್ಲಿ ಮತ್ತೆ ಆ ಹೆಂಡತಿಯ ಜೊತೆಗೆ ಸೇರುವಂತೆ ದಾಂಪತ್ಯ ಜೀವನವನ್ನು ಒಟ್ಟು ಮಾಡಿದ ಕೀರ್ತಿ ಅದು ಭಾವಿ ಸಮೀರ ವಾದಿರಾಜಗುರು ಸಾರ್ವಭೌಮರಿಗೆ. ಇದು ಅವತ್ತಿನ ಇತಿಹಾಸ. ಇವತ್ತು ಅಂತಹದ್ದೇ ಇದೆ. ಲಕ್ಷ್ಮೀ ಶೋಭಾನ ಅನ್ನುವ ಒಂದು ಅದ್ಭುತವಾದ ಮಂತ್ರವನ್ನು ಕೊಟ್ಟಿದ್ದಾರೆ ವಾದಿರಾಜರು. ಆ ಮಂತ್ರದ ಬಲದಿಂದ ನಮ್ಮ ಬದುಕಿನ ಏನೆಲ್ಲ ಕಷ್ಟಗಳಿರಲಿ, ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನೀರೆ ಸುಗುಣನಿಗೆ ಅಂತ ಈ ತರ ಸ್ತೋತ್ರ ಮಾಡಿದ್ರೆ ಎಂಥವರ ಜೀವನದಲ್ಲೂ ಕಲ್ಯಾಣವಾಗುತ್ತೆ. ಮತ್ತೊಮ್ಮೆ ಪಂಡರಾಪುರಕ್ಕೆ ಹೋಗಿದ್ರು ವಾದಿರಾಜರು. ಅಲ್ಲಿ ಒಬ್ಬರು ಬಂಜೆ, ಅಲ್ಲಿರುವ ಸಾಧು, ಅವತ್ತಿನ ಕಾಲದ ಪ್ರಸಿದ್ಧ ಸಾಧುಗಳು ಅವಳ ಹತ್ರ ಹೋಗಿ ಕೇಳಿದ್ರು, ನನಗೊಂದು ಮಗು ಆಗಬೇಕು ಅಂತ. ಅವರು ಸಾಧುಗಳು ನಾನು ವಿಠಲನ ಜೊತೆಗೆ ಮಾತನಾಡ್ತಾ ಇದ್ರು. ಅವರು ವಿಠಲನ ಹತ್ರ ಹೋಗಿ ಕೇಳಿದ್ರು, ಇಲ್ಲ ಅವಳಿಗೆ ಈ ಜನ್ಮದಲ್ಲಿ ಮಕ್ಕಳಾಗಲ್ಲ. ಅವ್ರು ಬಂದು ಹೇಳಿದ್ರು, ವಿಠಲ ಹೇಳಿದ್ದಾನೆ ನಿನಗೆ ಮಕ್ಕಳಾಗಲ್ಲಂತೆ. ಉಡುಪಿಯಿಂದ ವಾದಿರಾಜರು ಬಂದ್ರು. ಅವಾಗ ಆ ಮಹಿಳೆ ಹೋಗಿ ಕೇಳಿದ್ದು, ಇಲ್ಲ ಆ ಸಂತರು ಮಕ್ಕಳಾಗಲ್ಲ ಅಂತ ಹೇಳಿದ್ದಾರೆ, ವಾದಿರಾಜರೇ ನೀವೊಂದು ಅನುಗ್ರಹ ಮಾಡಿ. ವಾದಿರಾಜರು ಮಂತ್ರಾಕ್ಷರ ಕೊಟ್ಟು ಹೇಳಿದ್ರು, ನಿನಗೆ ಮಕ್ಕಳಾಗುತ್ತೆ. 1 ವರ್ಷ ಬಿಟ್ಟು ಮಗು ಆಯ್ತು ಅವಳಿಗೆ. ಕೋಪ ಬಂದವಳಿಗೆ ಮೊದಲನೇ ಜ್ಞಾನಿಗಳ ಹತ್ರ ಹೋಗಿ ಕೇಳಿದ್ದು, ನೀವು ಮಕ್ಕಳೇ ಆಗಲ್ಲ ಅಂತ ಹೇಳಿದ್ರೆ ನಮಗೆ ವಾದಿರಾಜರು ಮಂತ್ರಾಕ್ಷರ ಕೊಟ್ಟಿದ್ದಾರೆ, ಮಕ್ಕಳಾಯ್ತಲ್ವಾ? ಸಂತರಿಗೆ ಕೋಪ ಬಂತು. ವಿಠಲನ ಹತ್ರ ಹೋಗಿ ಹೇಳ್ತಾರೆ, ನಾನು ಹೋಗಿ ಅವಳಿಗೆ ಮಕ್ಕಳಾಗಲಿ ಅಂತ ಕೇಳಿದ್ರೆ ಅವಳಿಗೆ ಮಕ್ಕಳಾಗಲ್ಲ ಅಂತ ಹೇಳಿದಿ. ಉಡುಪಿಯಿಂದ ಬಂದು ವಾದಿರಾಜರು ಮಂತ್ರಾಕ್ಷರ ಕೊಟ್ಟರೆ ಮಕ್ಕಳಾಗುವ ಹಾಗೆ ಮಾಡಿದಿ. ದೇವರೇ ವಿಠಲ, ನೀನು ಮೋಸ ಮಾಡಿದಿ. ಅದಕ್ಕೆ ವಿಠಲ ಹೇಳ್ತಾನೆ, ನನ್ನ ಭಕ್ತರ ಮಾತನ್ನು ನಡೆಸಿಕೊಡುವ ಜವಾಬ್ದಾರಿ ನನಗಿದೆ. ನೀನು ಎಲ್ಲದಕ್ಕೂ ಬಂದು ನನ್ನ ಹತ್ರ ಕೇಳ್ತಾ ಇರ್ತಿ. ವಾದಿರಾಜರು ನಿನಗಿಂತ ದೊಡ್ಡ ಭಕ್ತರು, ಅವ್ರು ನನ್ನ ಹತ್ರ ಕೇಳಲಿಕ್ಕೆ ಬರಲಿಲ್ಲ. ವಿಠಲ ಈ ಮಂತ್ರಾಕ್ಷತೆಗೆ ಬಲವನ್ನು ತುಂಬುತ್ತಾನೆ ಅಂತ ವಿಶ್ವಾಸದಲ್ಲಿ ಮಂತ್ರಾಕ್ಷರ ಕೊಟ್ಟರು ಮಕ್ಕಳಾಯ್ತು. ಯಾರು ವಿಶ್ವಾಸದಲ್ಲಿ ನನ್ನನ್ನು ನಂಬುತ್ತಾರೆ ಅವರಿಗೆ ಫಲ ಕೊಡ್ತೇನೆ ಅನ್ನಲಿಕ್ಕೆ ಸಾಕ್ಷಿ ಭಾವಿ ಸಮೀರ ವಾದಿರಾಜಗುರು ಸಾರ್ವಭೌಮರು. ಯಾರದ್ದು ಏನೇ ಕಷ್ಟಗಳಿರಲಿ ಅವರ ಕಷ್ಟಗಳಿಗೆ ಚಿಕಿತ್ಸೆಯಾಗಿ ಒಬ್ಬ ವೈದ್ಯರಾಗಿ ಬರ್ತಾರೆ ವಾದಿರಾಜಗುರು ಸಾರ್ವಭೌಮರು. ಅದೇ ಪಂಡರಾಪುರದಲ್ಲಿದ್ದಾಗ ವಾದಿರಾಜರಿಗೆ ಕುದುರೆ ಪ್ರತ್ಯಕ್ಷವಾಗಿದೆ. ಈಗ ಪ್ರಧಾನವಾದ ಕುದುರೆಗೆ ಕಾರಣ ದೈವಜ್ಞ ಬ್ರಾಹ್ಮಣರ ದೊಡ್ಡ ಕೊಡುಗೆ ಇದೆ. ಇದರಲ್ಲಿ ಒಬ್ಬ ಅಕ್ಕಸಾಲಿಗ, ಅವತ್ತಿನ ಕಾಲದ ನಿಮಗೆಲ್ಲ ಪೂರ್ವಜ ಪುಣ್ಯ ಪುರುಷ, ಅವನು ಒಂದು ಗಣಪತಿಯನ್ನು ಮಾಡಬೇಕು ಅಂತ ಆರ್ಡರ್ ಬಂದಿದೆ. ಇವತ್ತು ನಮ್ಮ ಪ್ರೊಸೆಷನ್ ಮೆರವಣಿಗೆ ಆರಂಭ ಆಗಿದ್ದೆ ಗಣಪತಿಯ ಆ ಒಂದು ಜಾಗದಿಂದ. ಮುಕ್ತಾಯಲ್ಲಿ ಅಂದ್ರೆ ಹಯಗ್ರೀವನ ಪೂಜೆಯಲ್ಲಿ. ಸರಿಯಾಗಿದೆ ದೇವಜ್ಞ ಬ್ರಾಹ್ಮಣರಿಗೆ. ಗಣಪತಿ ಮಾಡ್ಲಿಕ್ಕೆ ಹೋದ ಹಯಗ್ರೀವ ಆಗ್ತಾ ಇದೆ. ಮೊದಲು ಗಣಪತಿ ಅಂತಾನೆ, ಅದು ಹಯಗ್ರೀವ ಆಗ್ತಾ ಇದೆ. ಬಹಳ ಕೋಪ ಬಂತು ಅವನಿಗೆ. ಎಷ್ಟು ಲಕ್ಷಣವಾದ ಗಣಪತಿ ವಿಗ್ರಹ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ಅದೊಂದು ಕುದುರೆ ಮುಖ ಬರ್ತಾ ಇದೆಯಲ್ಲ ಅಂತ ಎತ್ತಿಟ್ಟ. ಪಂಚಲೋಹದ ವಿಗ್ರಹ ಬಿಸಿ ಬಿಸಿಯಾಗಿ ಇದೆ, ತಣ್ಣಗೆ ಆಗೋದೇ ಇಲ್ಲ. ದೊಡ್ಡ ದೊಡ್ಡ ಚುಮಟಿಗೆ ತಗೊಂಡು ಹೊಡಿತಾನೆ. ಏನು ಹೊಡಿಲಿ ಬಡಿಲಿ ಸ್ವಲ್ಪವೂ ವಿಕಾರ ಆಗಲ್ಲ. ಅದು ಕೆಂಪು ಕೆಂಪಾಗಿ ಇದೆ, ರೌದ್ರಾವತಾರ ತಾಳಿದೆ ಆ ಕುದುರೆ ಮುಖದ ಆ ಲೋಹದ ಪಂಚ ವಿಗ್ರಹ. ರಾತ್ರಿ ಕನಸಿನಲ್ಲಿ ಒಬ್ಬ ಬ್ರಾಹ್ಮಣ ವೇಷದಲ್ಲಿ ಬಂದು ಒಬ್ಬ ಬ್ರಾಹ್ಮಣ ಹೇಳ್ತಾನೆ, ಯಾವ ಸನ್ನೆಕಾರನಿಗೆ ಹೇಳ್ತಾನೆ, ಯಾವ ಗಣಪತಿಯ ವಿಗ್ರಹವನ್ನು ನೀನು ಹೊಡಿತಾ ಇದೆಯೋ ಅದರಲ್ಲಿ ದಿವ್ಯವಾದ ಒಂದು ಸನ್ನಿಧಾನ ತುಂಬಿಕೊಂಡಿದೆ. ಬ್ರಹ್ಮನಿಗೆ ರುದ್ರನಿಗೆ ನಿಯಾಮಕನಾದ ನಾರಾಯಣನೇ ಹಯಗ್ರೀವ ರೂಪದಿಂದ ಬಂದು ಅಲ್ಲಿ ತುಂಬಿಕೊಂಡಿದ್ದಾನೆ. ನಾಳೆ ದಿವಸ ನಿನ್ನ ಜಾಗಕ್ಕೆ ಸತ್ಯಲೋಕದಿಂದ ಬಂದ ಗುರುಗಳು ಭಾವಿ ಸಮೀರ ವಾದಿರಾಜಗುರು ಸಾರ್ವಭೌಮರು ಅವರು ಬರ್ತಾರೆ. ಅವರು ಬಂದಾಗ ನನ್ನ ಭಾಗ್ಯ ಅಂತ ಆ ಹಯಗ್ರೀವ ಪ್ರತಿಮೆಯನ್ನು ಅವರಿಗೆ ದಾನ ಮಾಡು. ಮುಂದಿನ ಕಲಿಯುಗದ ಸಾವಿರಾರು ಜನರ ಕಷ್ಟವನ್ನ ಪರಿಹಾರ ಮಾಡುವ ಹಯಗ್ರೀವ ನಿಮ್ಮ ಈ ಸಂತಾನ ಪರಂಪರೆಯನ್ನೇ ಉದ್ಧಾರ ಮಾಡುತ್ತೆ ಅಂತ ಹಯಗ್ರೀವ ದೇವರನ್ನ ವಾದಿರಾಜರಿಗೆ ಸಮರ್ಪಣೆ ಮಾಡು. ಇವತ್ತು ವಾದಿರಾಜರ ಭವ್ಯವಾದ ಪೀಠದಲ್ಲಿ ಹಯಗ್ರೀವ ದೇವರ ಒಂದು ಲಕ್ಷಣ ಭರಿತವಾದ ವಿಗ್ರಹ ಇವತ್ತು ಪೂಜೆಗೊಳ್ತಾ ಇದೆ ಅಂದ್ರೆ ಅದಕ್ಕೆ ನಿಮ್ಮ ಸಮಾಜದ ಕೊಡುಗೆ ಅಷ್ಟು ಎತ್ತರದಲ್ಲಿದೆ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ. ಸಮಗ್ರ ದೇಶದ ಕಷ್ಟಗಳನ್ನ ಪರಿಹಾರ ಮಾಡ್ತಾ ಇದೆ. ಹಯಗ್ರೀವ ಅನ್ನುವ ಶಬ್ದದಿಂದ ವಾಗ್ಮಿಗಳಾಗುತ್ತಾ ಇದ್ದಾರೆ. ಅಷ್ಟು ದೊಡ್ಡ ಸಮರ್ಪಣೆಯನ್ನು ಮಾಡಿದ ತುಂಬಾ ದೊಡ್ಡ ಪರಂಪರೆ, ದೈವಜ್ಞರ ಪರಂಪರೆ. ಆದ್ರಿಂದ ನೀವು ಯಾವತ್ತೂ ಗರ್ವದಿಂದಿರಬೇಕು. ಎಂಥ ಗರ್ವ! ನಾನು ವಾದಿರಾಜ
ನಾನು ವಾದಿರಾಜರ ಭಕ್ತ. ಎಂಥ ಒಂದು ಭಾಗ್ಯ, ಎಂಥ ಒಂದು ಪರಂಪರೆಗೆ ನಾಂದಿ ಹಾಡಿದ ಪರಂಪರೆ ಇದು. ದೈವಜ್ಞ ಬ್ರಾಹ್ಮಣರ ಪರಂಪರೆ ಅದು. ಅಂಥ ದೊಡ್ಡ ಸಮರ್ಪಣೆಯನ್ನ ಮಾಡಿ ವಾದಿರಾಜರ ಆ ಲಕ್ಷಣ ಭರಿತವಾದ ಅತ್ಯಂತ ಶ್ರೇಷ್ಠವಾದ ಕುಸಿರಿ ಕೆಲಸದ ಹಯಗ್ರೀವ ದೇವರು ಮಾತ್ರಾಣಿ ಪ್ರಾರಂಭ ಮಾಡಿದರು. ಪಂಡರಾಪುರ ವಿಠಲಕ್ಕೆ ಹೋದಾಗ ರಾತ್ರಿ ವಾದಿರಾಜರು ಒಂದು ಕಡೆ ತಮ್ಮ ಸಂಸ್ಥಾನವನ್ನೆಲ್ಲ ತಂಗಿಸಿದ್ದಾರೆ. ರಾತ್ರಿ ಕುದುರೆ ಸಂಚಾರಕ್ಕೆ ಹೋಯಿತು. ಇವತ್ತು ಎಲ್ಲ ಏಕಾಗ್ರತೆಯಲ್ಲಿ ಮನೆಯಲ್ಲಿ ಮಲಗಿ ಎಚ್ಚರಾದ್ರೆ ಹೊರಗೆ ಬರಬೇಡಿ, ಕುದುರೆ ಹೊರಗೆ ಬಂದಿರುತ್ತೆ, ಜಾಗ್ರತೆ. ಇವಾಗ ನೋಡಿದ್ದು ಬರೀ ಬೊಂಬೆಯ ಕುದುರೆ ನೋಡಿದ್ದೀರಿ, ಇಲ್ಲಿ ಮಾತನಾಡುವ ಕುದುರೆ ಬಂದಿದೆ. ಕಾರವಾರಕ್ಕೆ ಬಂದಿದ್ದು ಮಾತನಾಡುವ ಹಯಗ್ರೀವ ದೇವರೆಂಬ ಕುದುರೆ ನಿಮ್ಮ ಊರಿಗೆ ಬಂದಿದೆ. ರಾತ್ರಿ ಎಲ್ಲ ಸಂಚಾರ ಮಾಡುತ್ತಂತೆ. ಇವತ್ತು ಆ ತರದ ಒಂದು ನಂಬಿಕೆ ಇದೆ. ಸಂಚಾರಕ್ಕೆ ಹೋಗುತ್ತೆ. ಪ್ರಾಣಿಗಳಿಗೆ ಸಂಚಾರ ಮಾಡಬೇಕು. ಬೆಳಿಗ್ಗೆ ಎಲ್ಲ ದೇವರಿಗೆ ಅನುಗ್ರಹ ಮಾಡೋದು, ಭಗವಂತ ಭಕ್ತರಿಗೆ ಅನುಗ್ರಹ ಮಾಡೋದು, ರಾತ್ರಿ ಹೊತ್ತು ಸಂಚಾರ ಮಾಡೋದು. ಒಬ್ಬ ಕೃಷಿಕನ ಹೊಲಕ್ಕೆ ಹೋಗಿ ಕಡಲೆಗಳನ್ನು ತಿನ್ನಬೇಕು ಅಂತ ಇವತ್ತು ಹಯಗ್ರೀವ ಮಡ್ಡಿಯನ್ನ ವಾದಿರಾಜರಿಗೆ ಸಮರ್ಪಣೆ ಮಾಡುವ ಪದ್ಧತಿ ಇದೆ. ಆ ಹಯಗ್ರೀವವನ್ನ ತಿನ್ನಬೇಕು, ಕಡಲೆ ತಿನ್ನಬೇಕು ಅಂತ ಒಂದು ಹೊಲಕ್ಕೆ ಹೋಗಿದೆ ಕುದುರೆ. ಒಂದು ದಿನ ಆಯ್ತು, 2 ದಿನ ಆಯ್ತು. ವಾದಿರಾಜರು ಆ ಪಂಡರಾಪುರದಲ್ಲಿ 4-5 ದಿನಗಳ ಕಾಲ ವಾಸ ಮಾಡಿದ್ರಂತೆ. ಹಿಂದೆ ಕಾರವಾರದಲ್ಲಿ ಪರಮ ಪೂಜ್ಯ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳ ಗುರುಗಳಾಗಿರುವ ವಿಶ್ವೋತ್ತಮ ತೀರ್ಥರು 1 ವಾರ ವಾಸ ಮಾಡಿದ್ರು. ನಿಮ್ಮ ಆದರ ನೋಡಿದ ಮೇಲೆ ಸ್ವಾಮಿಗಳು ಹೇಳ್ತಾ ಇದ್ರು, ಇಲ್ಲೂ 1 ವಾರ ನನಗೂ ಇರಬೇಕು ಅಂತ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಸ್ವಾಗತ ಮಾಡಿದ್ದಾರೆ ಅಂತ. ಆದರದಿಂದ ಅಲ್ಲಿ ವಾಸ ಮಾಡಿಕೊಂಡಿದ್ರು. ಆ ವಾದಿರಾಜರು ಒಂದು ದಿನ ಬಂದು ಆ ಹೊಲದ ಕೃಷಿಕ ಹೇಳಿದ, ನನಗೆ ಈ ವರ್ಷ ಸಂಪೂರ್ಣ ನಾಶ ಆಯ್ತು, ನನ್ನ ಬೆಳೆ ಎಲ್ಲ. ನಿಮ್ಮ ಮಠದಿಂದ ಒಂದು ಕುದುರೆ ಬರುತ್ತೆ, ಕುದುರೆ ಬಂದಿದೆ, ಚಲುವ ಕುದುರೆ ಬಂದಿದೆ, ಬಿಳಿ ಕುದುರೆ, ನೆಕ್ಕೊಂಡು ಮುಂದೆ ಬರುತ್ತೆ. ನಾನು ಹೊಲಕ್ಕೆ ಬಂದು ಕಡಲೆ ಎಲ್ಲ ತಿನ್ಕೊಂಡು ಹೋಗಿದೆ ಗುರುಗಳೇ, ಒಂದೇ ಒಂದು ಕಡಲೆ ಇಲ್ಲ. ವಾದಿರಾಜರು ಹೇಳ್ತಾರೆ, ನಮ್ಮ ಹಯಗ್ರೀವ ದೇಶಕ್ಕೆ ಕಲ್ಯಾಣ ಮಾಡುವ ದೇವರು, ಯಾರ ಬದುಕಿಗೂ ಹಾನಿ ಮಾಡುವ ದೇವರನ್ನ ನಾನು ಕರ್ಕೊಂಡು ಬಂದಿಲ್ಲ. ನಮ್ಮ ಮಠದಿಂದ ಯಾವ ಕುದುರೆ ಬಂದಿದೆ? ಇಲ್ಲ ಗುರುಗಳೇ, ನಿಮ್ಮ ಮಠದಿಂದಲೇ ಕುದುರೆ ಬರುತ್ತೆ, ಮಠದ ಒಳಗಡೆ ಹೋಗ್ಬಿಡುತ್ತೆ, ಇಷ್ಟು ನಾನು ನೋಡಿದ್ದೇನೆ ಅಂತ ಹೇಳಿದ. ನೀನೇ ಭಾಗ್ಯವಂತ, ಬಾ, ನೀನು ಕಡಲೆ ಹೊಲದಲ್ಲಿ ಏನು ಲಾಸ್ ಆಗಿದೆ ನಾನು ಅದನ್ನು ತುಂಬುತ್ತೇನೆ ಬಾ ಅಂತ ವಾದಿರಾಜರು ಆ ಕೃಷಿಕನನ್ನ ಕರೆದುಕೊಂಡು ಬಂದು ಹೊಲಕ್ಕೆ ಬಂದರೆ ಹಯಗ್ರೀವ ಕಡಲೆಯನ್ನು ತಿಂದು ಆ ಕಡಲೆಯ ಗಿಡದಲ್ಲಿ ಪ್ರತಿಯೊಂದು ಗಿಡದಲ್ಲೂ 100 ಸುವರ್ಣದ ಕಡಲೆಗಳನ್ನು ನಿರ್ಮಾಣ ಮಾಡಿದಂತೆ ಹಯಗ್ರೀವ ದೇವರು. ಇವತ್ತು ನೀವೆಲ್ಲ ಶ್ರೇಷ್ಠಿಗಳು. ಅವತ್ತು ವಾದಿರಾಜರ ಪೀಠಕ್ಕೆ ಭಕ್ತಿಯಿಂದ ಹಯಗ್ರೀವ ದೇವರನ್ನ ಸಮರ್ಪಣೆ ಮಾಡಿದ್ದಕ್ಕೆ ಎಲ್ಲಾ ದೈವಜ್ಞರ ಕಂಠದಲ್ಲಿಯೂ ಕಡಲೆಗಳೇ ಇದ್ದಾವೆ. ಬಂಗಾರದ ಕಡಲೆಗಳನ್ನ ಜೋಡಿಸಿಕೊಂಡಿರ್ತಾರೋ. ಹೆಂಡತಿಯ ಕಂಠದಲ್ಲಿ ಕಡಲೆ, ಗಂಡನ ಕಂಠದಲ್ಲಿ ಕಡಲೆ. ಆದ್ರಿಂದ ಎಲ್ಲಾ ಬದುಕಿನ ಕಷ್ಟಗಳನ್ನು ಕಡಿದು ಕಡಲೆಯ ಸುವರ್ಣದ ಭಾಗ್ಯವನ್ನು ಪಡೆಯುವ ಯೋಗ ದೈವಜ್ಞ ಬ್ರಾಹ್ಮಣರಿಗೆ ಹಯಗ್ರೀವನ ದಯದಿಂದ ಒದಗಿ ಬಂದಿದೆ. ಇಂತಹ ಒಂದು ಹೆಮ್ಮೆ ನಮ್ಮ ಪಾಲಿಗೆ ಇದೆ. ಹೀಗೆ ಎಲ್ಲಿ ವಾದಿರಾಜರು ಹೋಗ್ತಾರೆ, ಎಲ್ಲಿ ಕಾಲಿರ್ತಾರೆ, ಅಲ್ಲಿ ಸುವೃಷ್ಟಿ, ಅಲ್ಲಿ ವೈಭವ, ಅಲ್ಲಿ ಕಷ್ಟ ಕಾರ್ಪಣ್ಯಗಳೆಲ್ಲ ಬದಿಗೆ ಹೋಗುತ್ತೆ. ಅಂಥ ಸಾಮರ್ಥ್ಯ ವಾದಿರಾಜ ಗುರು ಸಾರ್ವಭೌಮರು. ಇಂಥ ಗುರುಗಳಲ್ಲ, ಕಲಿಯುಗದಲ್ಲಿ ಮಾತನಾಡುವ ಗುರುಗಳು. ಕಾಮಧೇನುರು ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದ ತಥಾ ಕಲವು ವಾದಿರಾಜ ಶ್ರೀಪಾದೋ ಭೀಷ್ಟದ. ಕಲಿಯುಗದಲ್ಲಿ ಕಾಮಧೇನು ಕೇಳಿದ್ದನ್ನೆಲ್ಲ ಕೊಡುತ್ತಂತೆ. ಹಾಗೆ ವಾದಿರಾಜ ಅನ್ನುವ ಹೆಸರಿನಿಂದ ಇದೇ ಸೋದೆಯಲ್ಲಿ ನೀವೆಲ್ಲ ಸೋದೆ ನೋಡಿರ್ತೀರಿ, ತುಂಬಾ ದೂರ ಏನಲ್ಲ. ನೋಡಿಲ್ಲ ಅಂದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗಿ. ಇದು ನಮ್ಮ ಮೂಲ ಗುರುಗಳು, ಇವರು ವಾದಿರಾಜ ಗುರುಗಳು, ನಮ್ಮ ಬದುಕನ್ನ ಬಂಗಾರ ಮಾಡಿದ ಗುರುಗಳು ಅಂತ ಮಕ್ಕಳಿಗೆಲ್ಲ ಈ ಪಾಠ ಮಾಡಬೇಕು ನೀವು ತಂದೆ ತಾಯಿಗಳಾಗಿ. ಅಂತಹ ಜಾಗ ಕರ್ಕೊಂಡು ಹೋಗಿ. ಅಲ್ಲೊಂದು ಬಂಡೆ ಇದೆ, ಕೆಲಸ ಮಾಡುವವರು 100 ಜನ ಕಾರ್ಮಿಕರು. ಬಂಡೆ ಜಾರಿತು ಬಂಡೆ ಅಂದ್ರೆ ಆ ಬಂಡೆಯ ಬುಡದಲ್ಲಿ 100 ಮಂಡೆಗಳಿವೆ. ಆ ಬಂಡೆ ಜಾರಿತು ಅಂದ್ರೆ ಅವರೆಲ್ಲ ಅಲ್ಲೇ ಸಾಯ್ತಾರೆ. ಆ ಸಮಯದಲ್ಲಿ ಒಬ್ಬ ಗಾರೆ ಕೆಲಸದವನು ಮೇಸ್ತ್ರಿ ಅವ ಹೇಳ್ತಾನೆ, ಈ ಬಂಡೆ ಏನಾದ್ರೂ ಕೆಳಗೆ ಜಾರಿ ಬಿದ್ರೆ ವಾದಿರಾಜರ ಆಣೆಯಿಂದ ಕಲ್ಲು ಅಲ್ಲೇ ನಿಂತಿದೆ, ಇವತ್ತು ನಿಂತಿದೆ, ಆ ಬಂಡೆ ಹಾಗೆ ನಿಂತಿದೆ. ವಾದಿರಾಜರ ಮಾತಿನ ಶಕ್ತಿಯಲ್ಲಿ ಅವರು ಏನು ಆಡ್ತಾರೆ, ವಾದಿರಾಜ ಅನ್ನುವ ಹೆಸರು ತಗೊಂಡ್ರೆ ಸಾಕು, ಅವರ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ. ವಾದಿರಾಜರೇ ಅವರ ಒಂದು ಕೃತಿಯಲ್ಲಿ ಹೇಳಿಕೊಳ್ತಾರೆ. ಅದು ಪುಸ್ತಕವಲ್ಲವೇ, ಯಾರ್ಯಾರೋ ಹೇಳಿದ್ದಲ್ಲ. ಕೆಲವೊಮ್ಮೆ ಗುರುಗಳ ಮಹಿಮೆಯಲ್ಲಿ ಯಾರೋ ಶಿಷ್ಯರು ದೊಡ್ಡದು ಮಾಡ್ತಿರ್ತಾರೆ. ಬಾಬಾ ಬಂದವರಿಗೆಲ್ಲ ಬೂದಿ ಕೊಡ್ತಿರ್ತಾನೆ, ಒಳಗಡೆ ಹೋಗಿ BP ಮಾತ್ರೆ ನುಗ್ತಿರ್ತಾನೆ. ಅಂತ ಬಾಬಾಗಳು ಜಾಸ್ತಿ ಇದ್ದಾರೆ ಕಲಿಯುಗದಲ್ಲಿ. ಅವ್ರನ್ನೆಲ್ಲ ನಂಬಲಿಕ್ಕೆ ಹೋಗ್ಬೇಡಿ. ಸೈಟಿಗೆ ಒಂದು ಸಣ್ಣ ಸೈಟ್ ಇದ್ರೆ ಅಲ್ಲೊಬ್ಬ ಜಗದ್ಗುರು, ಜಾಗಕ್ಕೆ ಗುರು ಆದವರೆಲ್ಲ ಜಗದ್ಗುರುಗಳು ಆಗ್ತಾ ಇದ್ದಾರೆ. ಅಂಥವ್ರನ್ನ ನಂಬಬೇಡಿ. ವಾದಿರಾಜರು ಅಂಥವರಲ್ಲ. ವಾದಿರಾಜರು ತಮ್ಮ ಮಹಿಮೆಯನ್ನು ತಾವೇ ಹೇಳ್ಕೊಳ್ತಾರೆ. ಅದು ಮೃತವಲ್ಲವೇ,
ಹಯವದನ ತನ್ನ ಪದ ಪದುಮ ಸನ್ನಿಧಿಯಲ್ಲಿ ಹುದುಗಿಸಿದ ವಾದಿರಾಜೇಂದ್ರನ ಹಯಗ್ರೀವ ಅವನ ಪಾದದ ಬುಡದಲ್ಲಿ ನನ್ನನ್ನು ಇಟ್ಟುಕೊಂಡಿದ್ದಾನೆ. ಅವನ ಮಹಿಮೆ ಎಷ್ಟು ಅದ್ಭುತ. ಈ ವಾದಿರಾಜರ ಪಾದೋದಕ, ಈಗ ಭೂತರಾಜರ ಪೂಜೆ ಆಗುತ್ತೆ, ಅದು ವಾದಿರಾಜರದ್ದೇ ಪಾದೋದಕ. ಭೂತರಾಜರು ಅದನ್ನು ಎಲ್ಲರಿಗೂ ಪ್ರೋಕ್ಷಣೆ ಮಾಡ್ತಾರೆ. ಅಂತಹ ಒಂದು ಪಾದೋದಕ, ವಾದಿರಾಜೇಂದ್ರನ ಪಾದೋದಕ ವಿವಿಧ ಭೀತಿಗಳನ್ನು ಒದೆದು ಅಟ್ಟುವುದು. ನಿಮ್ಮ ಬದುಕಿನ ಸಾವಿರಾರು ಭಯಗಳೇನಿದ್ದಾವೆ ಅದನ್ನು ಒತ್ತು ಓಡಿಸ್ತಾರೆ ವಾದಿರಾಜರು, ಭೂತರಾಜರು. ಕಲಿಯುಗದಲ್ಲಿ ಸಾವಿರ ಕಷ್ಟಗಳ ವಿರುದ್ಧ ಸಮರ ಮಾಡುವ ಶಕ್ತಿ ವಾದಿರಾಜಗುರು ಸಾರ್ವಭೌಮರಿಗಿದೆ. ಎಂಥ ಅದ್ಭುತವಾದ ಶಕ್ತಿ. ಎಷ್ಟೋ ಜನಕ್ಕೆ ಆರೋಗ್ಯ ಇರಲಿಲ್ಲ, ಕಣ್ಣು ಕಾಣದೇ ಇರುವ ಮುದುಕನಿಗೆ ಕಣ್ಣು ಕೊಟ್ಟಿದ್ದಾರೆ. ನಿಮ್ಮ ಅಂಕೋಲ ಸಮೀಪ ವಾದಿರಾಜರು ಪಾದಯಾತ್ರೆ ಮಾಡಿಕೊಂಡು ಬಂದಿದ್ದಾರೆ. ವಿಶ್ವೋತ್ತಮ ತೀರ್ಥರು ಬಂದಿದ್ದಾರೆ, ವಿಶ್ವಲಭ ತೀರ್ಥರು ಬಂದಿದ್ದಾರೆ. ಅಲ್ಲ, ನಿಮ್ಮ ಜನ್ಮಭೂಮಿ ಎಷ್ಟು ಪುಣ್ಯ ಭೂಮಿ ಅಂದ್ರೆ 500 ವರ್ಷಗಳ ಹಿಂದೆ ಸತ್ಯಲೋಕದ ಅಧಿಪತಿಗಳಾದ ವಾದಿರಾಜಗುರು ಸಾರ್ವಭೌಮರು ಕಾರವಾರ ಕ್ಷೇತ್ರಕ್ಕೆ ಪಾದಯಾತ್ರೆ ಮಾಡಿಕೊಂಡು ಬಂದಿದ್ದಾರೆ. ಅಂತ ಪುಣ್ಯ ಭೂಮಿ ಇದು ಅಂಕೋಲ ಅಂತ. ಅದರ ಬಳಿ ನಿಮಗೆ ಗೊತ್ತಿದೆ ಇತಿಹಾಸ. ಅಂಕೋಲದ ಹತ್ತಿರ ಕೊಡಸಣಿ ಅಂತ ಗ್ರಾಮ, ಅದರಲ್ಲಿ ಕೋರೆ ಮಳ್ಳು ಅಂತ. ಅವ್ರ ಕಾವಿ ಬಟ್ಟೆಗೆಲ್ಲ ಮುಳ್ಳು ಹತ್ಕೊಂಡಂತೆ. ಎಷ್ಟೋ ಜನ ಶಿಷ್ಯರು ಹೇಳಿದ್ರು, ಗುರುಗಳೇ ಇದು ಯಾರು ಬಂದ್ರು ಇಲ್ಲಿ ಮುಳ್ಳುಗಳು ಜಾಸ್ತಿ, ಅದೆಲ್ಲ ಮೈಗೆಲ್ಲ ಅಂಟಿಕೊಳ್ಳುತ್ತೆ, ಕಾಲಿಗೆಲ್ಲ ಉಪದ್ರವ ಆಗುತ್ತೆ. ವಾದಿರಾಜರು ಕಾವೆಗೆ ಅಂಟಿಕೊಂಡ ಮುಳ್ಳಿಗೆ ಶಾಪ ಕೊಟ್ಟರಂತೆ, ಇನ್ನು ಮುಂದೆ ನೀನು ಇಲ್ಲಿ ಯಾವ ಪರಂಪರೆಯು ಹುಟ್ಟಬಾರದು ಅಂತ. ಅವತ್ತು ಏನು ವಾದಿರಾಜರು ಜಗತ್ತಿಗೆ ಕಂಟಕ ಆಗಬಾರದು ಅಂತ ಒಂದು ಮುಳ್ಳನ್ನು ತೆಗೆದು ಬಿಸಾಡಿದ್ರು. ಇವತ್ತು ಆ ಜಾಗದಲ್ಲಿ ಅಂಥ ಮುಳ್ಳಿನ ಅವಕಾಶವೇ ಇಲ್ಲದೆ ಇರುವ ಹಾಗೆ ಏನೆಲ್ಲ ಕಷ್ಟಗಳಿದ್ದಾವೆ. ಈ ಗ್ರಾಮದ ಕಡೆ ಒಂದು ವಾದಿರಾಜರು ಬದುಕಿಗೆ ಮುಳ್ಳಾದ ಮುಳ್ಳುಗಳನ್ನು ಕಿತ್ತಿ ಬಿಸಾಡಿದವರು. ಹಾಗಾಗಿ ಇವತ್ತು ವಿಶ್ವಲಭ ತೀರ್ಥರು ಬಂದಿದ್ದಾರೆ ಅಂದ್ರೆ ನಮ್ಮ ಬದುಕಿನ ಮುಳ್ಳುಗಳೆಲ್ಲ ಪರಿಹಾರವಾಗಿದೆ, ಕಷ್ಟಗಳೆಲ್ಲ ಪರಿಹಾರವಾಗಿದೆ, ನಮಗೆ ದಿವ್ಯ ಅನುಗ್ರಹ ಆಗಿದೆ, ಗುರುಗಳ ಅನುಗ್ರಹ ಆಗಿದೆ ಅಂತ ನಾವು ಇದನ್ನು ಭಾವಿಸಬೇಕು. ಹೀಗೆ ಎಷ್ಟೋ ಜನ ಶಿಷ್ಯರು ದಾರಿ ತಪ್ಪಿ ಹೋಗಿತ್ತಂತೆ. ಕಾಡಿನಲ್ಲಿ ಹೋಗಿದ್ರು ಶಿಷ್ಯರು, ಅವರಿಗೆ ದಾರಿ ತಪ್ಪಿ ಹೋಯ್ತು. ವಾದಿರಾಜರು ಕೂತಲ್ಲೇ ಪದ್ಯ ಬರೆದ್ರಂತೆ. ಕಂಜಾಕ್ಷ ಕಾಯೇಯ ಕರುಣಾನಿಧಿಯೇ ಒಂದು ಪದ್ಯವನ್ನ ಬರೆದ್ರು. ಕಾಡಿನಲ್ಲಿ ಕಣ್ಣು ಹಾಳಾದ ನನ್ನ ಶಿಷ್ಯರಿಗೆ ಸರಿಯಾದ ಮಾರ್ಗದರ್ಶನ ಮಾಡುವಂತ ದೇವರಿಗೆ ಪತ್ರ ಬರೆದ್ರು ವಾದಿರಾಜರು. ದೇವರಿಗೆ ಮೆಸೇಜ್ ಹಾಕಿದ್ರು. ಸ್ವಲ್ಪ ಸಮಯದಲ್ಲೇ ಮಠಕ್ಕೆ ಬಂದು ಸೇರಿಕೊಂಡಂತೆ ಕಾಡಿನಲ್ಲಿ ದಿಕ್ಕಾಪಾಲಾಗಿರುವಂತಹ ಶಿಷ್ಯರೆಲ್ಲ ಮಠಕ್ಕೆ ಬಂದು ಸೇರಿದ್ರು. ಇದು ವಾದಿರಾಜರ ಮಂತ್ರದ ಪ್ರಭಾವ. ರಥಬೀದಿಯಲ್ಲಿ ಉತ್ಸವ ನಡೀತಾ ಇದೆ. ಭಯಂಕರ ಮಳೆ ಬಂತು. ಲಕ್ಷ ದೀಪೋತ್ಸವ ನಡೀಬೇಕು ಕಾರ್ತಿಕ ಮಾಸದಲ್ಲಿ. ಎಲ್ಲಾ ಕಡೆ ಸ್ವಾಮಿಗಳೇ ಹೋಗಿ ಅಲ್ಲೆಲ್ಲ ಹಣತೆಗಳನ್ನ ಇಡ್ತಾರೆ, ದೀಪಾರಾಧನೆಗಳನ್ನು ಮಾಡ್ತಾರೆ. ಅಟ್ಟು ವೈಭವದ ಉತ್ಸವ ರಥಬೀದಿಯಲ್ಲಿ ನಡೀಬೇಕಾಗಿದೆ. ಜೋರಾಗಿ ಮಳೆ ಬಂತು. ಎಲ್ಲರೂ ಹೇಳಿದ್ರು, ವಾದಿರಾಜರು ಈಗ ಪವಾಡ ತೋರಿಸಲಿ, ಮಳೆ ಬಂತು, ಇನ್ನು ದೀಪ ಉತ್ಸವ ಎಲ್ಲ ಎಂಥದ್ದು ನಡೆಯುವುದಿಲ್ಲ ಅಂತ. ಕೆಲವರು ಕಿಂಡಲ್ ಮಾತನಾಡೋರೇ ಇರ್ತಾರೆ, ತಪ್ಪು ತಪ್ಪು ಮಾತನಾಡೋರೇ ಇರ್ತಾರೆ. ಅಣಗಿಸಿದ್ರು ಕೆಲವರು. ವಾದಿರಾಜರು ದೇವರೊಟ್ಟಿಗೆ ಮಾತನಾಡ್ತಾರೆ. ಕಣ್ಣು ಮುಚ್ಚಿದ್ರು ದೇವರು. ವಾದಿರಾಜರು ಕಣ್ಣು ಮುಚ್ಚಿ ಹೇಳ್ತಾರೆ, ಪಾಲಗಡಲೊಡೆಯ ಬಾರೋ, ದೀಪಾವಳಿಯ ನಡುವೆ ದೀನೋಕ್ತಿ ಕೆಡದಂತೆ ದೀಪದ ಆರಾಧನೆಗಳನ್ನು ಮಾಡಬೇಕಾಗಿದೆ. ನಾನೊಬ್ಬ ನಿನ್ನ ಭಜಕ, ನಿನ್ನ ಸೇವಕ, ಹಯಗ್ರೀವ ನಿನ್ನ ಪಾದದ ಸೇವಕ ನಾನು. ನನ್ನ ಮಾತು ಕೆಡಬಾರದು, ದೀಪ ಉರಿಬೇಕು, ಆ ವ್ಯವಸ್ಥೆ ನಿನಗೆ ಸಂಬಂಧಪಟ್ಟಿದೆ ಹಯಗ್ರೀವ ಅಂತ ಒಂದು ಆ ಪಾಲಗಡಲೊಡೆಯ ಬಾರೋ ಅಂತ ಒಂದು ಪದ್ಯವನ್ನ ರಚನೆ ಮಾಡಿದರೆ ರಥ ಬೀದಿಯಲ್ಲಿ ಆರಿ ಹೋದ 1000 ದೀಪಗಳು, ಲಕ್ಷ ದೀಪಗಳು, ಲಕ್ಷ ದೀಪೋತ್ಸವ ವಾದಿರಾಜರ ಮಾತಿನಿಂದ ದೇವರು ಜಗ್ಗನೆ ಉರಿಸಿದ. ಕರೆಂಟ್ ದೀಪ ಹಾಕುವುದು ಕಲಿಯುಗದಲ್ಲಿ ಎಣ್ಣೆ ದೀಪವನ್ನು ಉರಿಸಿದ ಕೀರ್ತಿಯನ್ನು ವಾದಿರಾಜಗುರು ಸಾರ್ವಭೌಮರದ್ದು. ಎಂಥ ಸಾಮರ್ಥ್ಯ ವಾದಿರಾಜರದ್ದು. ಈ ಸನ್ನಿಧಾನ ಎಲ್ಲೂ ಹೋಗಿಲ್ಲ, ಆ ಪರಂಪರೆಯಲ್ಲಿ ಭವ್ಯವಾಗಿ ಉಳಿದಿದೆ. ಹಾಗಾಗಿ ವಾದಿರಾಜರಿಗೂ ನಿಮಗೂ ಇರುವ ಸಂಬಂಧ 500 ವರ್ಷಗಳ ಪರಂಪರೆಯ ಸಂಬಂಧ. ಆ ಸಂಬಂಧವನ್ನು ಭದ್ರ ಮಾಡಬೇಕು ಅಂತ ಗುರುಗಳು ನಮ್ಮ ಊರಿಗೆ, ನಿಮ್ಮ ಊರಿಗೆ ಅತ್ಯಂತ ಕರುಣೆಯಿಂದ ಬಂದಿದ್ದಾರೆ. ನಿಮ್ಮ ಜೊತೆಗೆ ಸೇರುವ ಭಾಗ್ಯ ನನ್ನ ಪಾಲಿಗೂ ಬಂದಿದೆ. ಅದಕ್ಕೆ ಹೇಳಿದೆ, ಇದು ಕೇವಲ ಕಾರವಾರ ಅಲ್ಲ, ಕಾರವಾರಕ್ಕೆ ಬಂದ ಗುರುವಾರದ ಯೋಗ. ಕಾರವಾರ ಗುರುವಾರ ಎರಡು ಒಟ್ಟಿಗೆ ನಮ್ಮ ಪಾಲಿಗೆ ಸೇರಿಕೊಂಡ ಒಂದು ಒಳ್ಳೆಯ ಪುಣ್ಯ ತಿಥಿ ನಮ್ಮ ಪಾಲಿಗೆ ಇವತ್ತು ಒದಗಿ ಬಂದಿದೆ. ಅಂಥ ಒಂದು ಶ್ರೇಷ್ಠವಾದ ಸತ್ಕರ್ಮದಲ್ಲಿ ಬಹುತೇಕ ನನಗೆ ಹೇಳಿದೆ ಗುರುಗಳೇ ಒಂದು ಗುರುಗಳು ಬಂದಾಗ ಹೇಗೆ ಆದರ ಮಾಡಬೇಕು, ಹೇಗೆ ಸ್ವಾಗತ ಮಾಡಬೇಕು ಅನ್ನಲಿಕ್ಕೆ ಆದರ್ಶ ಯಾರು ಅಂದ್ರೆ ಕಾರವಾರದ ದೈವಜ್ಞ ಸಮುದಾಯ ಇದೊಂದು ಆದರ್ಶ ಸಮುದಾಯ ಅಂತ ನಾನು ಗುರುಗಳ ಹತ್ರ ದಾರಿಯಲ್ಲಿ ಬರ್ತಾ ಮಾತನಾಡಿಕೊಂಡು ಬಂದೆವು. ಸ್ವಾಮಿಗಳು ಹೇಳಿದ್ರು, ಯಾರ ಕಾಣಿಕೆ, ಯಾರ ಫಲವಸ್ತು, ಯಾರ ದಕ್ಷಿಣೆ, ಇದು ಯಾವ ಬಯಕೆಯಿಂದ ನಾನು ಬಂದಿಲ್ಲ. ವಾದಿರಾಜರ ಭಕ್ತರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರಲ್ಲ,
ಅಂಥ ಒಂದು ದೊಡ್ಡ ಕಾಣಿಕೆಯನ್ನು ಪಡಿಲಿಕ್ಕೋಸ್ಕರ ಆ ಸಜ್ಜನರಾಗಿರುವಂತಹ ವಾದಿರಾಜರ ಭಕ್ತರ ಒಂದು ದೊಡ್ಡ ಸ್ತೋಮವನ್ನು ನೋಡಬೇಕು ಅನ್ನುವ ಸಂತೋಷದಿಂದ ಬಂದಿದ್ದೇನೆ ಅಂತ ಗುರುಗಳದನ್ನು ತುಂಬಾ ಹೆಮ್ಮೆಯಿಂದ ಹೇಳಿಕೊಂಡು, ಹಾಗಾಗಿ ಅವರಿಗೆ ಅನುಗ್ರಹವನ್ನು ಕೊಡ್ಲಿಕ್ಕೆ ಬಂದ ಗುರುಗಳೇ ಹೊರತು ನಿಮ್ಮಿಂದೇನು ಪಡಿಲಿಕ್ಕೆ ಬಂದ ಗುರುಗಳಲ್ಲ. ಆದ್ರಿಂದ ಗುರುಸ್ತ್ರಾತ 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 ನ ಸಂಶಯ. ನಮ್ಮ ಬದುಕಿನ ಸಾವಿರ ಕಷ್ಟಗಳನ್ನ ಪರಿಹಾರ ಮಾಡುವ ಸಾಮರ್ಥ್ಯ ಇರುವುದು ಆ ಗುರುಗಳಿಗೆ ಅಂತಹ ಶಕ್ತಿ ಇದೆ. ಹಾಗಾಗಿ ಅಂತಹ ಗುರುಗಳನ್ನು ನೀವು ಆಶ್ರಯಿಸಿದ್ದೀರಿ. ನಿಮ್ಮ ಮಕ್ಕಳಿಗೆ ಇದನ್ನು ಬೋಧನೆ ಮಾಡಿ. ನಾವು ಇವತ್ತು ತಿಲಕವನ್ನು ಹಚ್ಚಿಕೊಡ್ತಾ ಇದ್ದೇವೆ, ನಮ್ಮ ಬದುಕಿನ ಕಷ್ಟ ಕಾರ್ಪಣ್ಯಗಳೆಲ್ಲ ಪರಿಹಾರವಾಗ್ತಾ ಇದೆ ಅಂದ್ರೆ ವಾದಿರಾಜರ ಒಂದು ದಿವ್ಯವಾದ ಅನುಗ್ರಹ ಇದೆ. ಈ ಪರಂಪರೆಯನ್ನು ಬಿಡುವ ವಿಶೇಷವಾಗಿ ಅಂತಹ ಗುರುಗಳ ನಂಬಿಕೆ ನಮಗೆ ನಿರಂತರ ಈ ಗುರುಮಠದ ಸಂಬಂಧ ನಿರಂತರ ಸ್ಥಾಯಿಯಾಗಿ ಉಳಿಬೇಕು ಅನ್ನುವ ಈ ಪ್ರಾರ್ಥನೆ ನಮ್ಮ ಹೃದಯದಲ್ಲಿದ್ರೆ ನಿರಂತರ ವಾದಿರಾಜ ಪಾಹಿಮಾಂ ಭೂತರಾಜ ರಕ್ಷಮಾಂ ಅನ್ನುವ ಆ ಮಂತ್ರ ಘೋಷಗಳು ನಮ್ಮ ಮನೆಯಲ್ಲಿ ಮೊಳಗಿದ್ರೆ ನಮ್ಮ ಸಾವಿರಾರು ಕಷ್ಟಗಳ ಪರಿಹಾರವಾಗುತ್ತೆ. ಅಂಥ ಒಂದು ದೊಡ್ಡ ಗುರುಗಳನ್ನು ನೀವು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀರಿ. ಇದು ನಾನು ಕೇಳಿದೆ, ಗುರುಗಳಿಗೆ ಎಷ್ಟು ಬಾರಿ ಬಂದಿದ್ದೀರಿ ಅಂತ. ಇಷ್ಟು ದೊಡ್ಡ ಸ್ವಾಮಿಗಳ ಗುರುಗಳಿಗೆ 14ನೇ ವಯಸ್ಸಿನಲ್ಲಿ ಸನ್ಯಾಸ ಆಗಿದೆ. ಈಗ ಅವರಿಗೆ 33 ವರ್ಷ ಆಗಿದೆ ಗುರುಗಳಿಗೆ. ಇಷ್ಟು ಕಾಲದಲ್ಲಿ ಇಷ್ಟು ವೈಭವದ ಮೊದಲನೇ ಆಗಮನ ಕಾರವಾರಕ್ಕೆ ಮೊದಲನೇ ಬಾರಿ ಆಗಿದೆ ಅಂತ ಗುರುಗಳು ಹೇಳಿಕೊಂಡ್ರು. ನಾನು ಹೇಳಿದೆ, ಗುರುಗಳೇ ಇದು ಮೊದಲು ಆಗಿದೆ, ಇನ್ನು ಮುಂದೆ ನಿರಂತರ ಆಗುವಂತೆ ನೀವು ಅನುಗ್ರಹ ಮಾಡಬೇಕು ಅಂತ ಗುರುಗಳಲ್ಲಿ ನಾನು ಹೇಳಿದೆ. ಅದಕ್ಕೆ ಕೇಳಿದ್ರು, ಇವರ ಭಕ್ತಿಯನ್ನು ನೋಡಿದ್ರೆ ಇಲ್ಲಿ ವಾದಿರಾಜರ ಮಠಕ್ಕೆ ಸಂಬಂಧಪಟ್ಟ ವಾದಿರಾಜರ ಕಾಲದಿಂದ ಲಗಾಯತ್ತಾಗಿ ಇಲ್ಲಿ ಒಂದು ಸಂಸ್ಥಾನಕ್ಕೆ ಸಂಬಂಧಪಟ್ಟ ಜಾಗಗಳಿದೆ, ವಾದಿರಾಜರಿಗೆ ಸಮರ್ಪಣೆ ಮಾಡಿದ ಭಕ್ತರಿದ್ದಾರೆ, ತುಂಬಾ ದೊಡ್ಡ ಇತಿಹಾಸ ಇದೆ, ವಾದಿರಾಜರು ನಡೆದಾಡಿದ ಪುಣ್ಯಭೂಮಿ ಇದು, ಇದರ ಸಂಬಂಧ ನಮಗೆ ಯಾವತ್ತೂ ಇರುತ್ತೆ ಎನ್ನುವ ಆಶ್ವಾಸನೆಯನ್ನು ಪರಮ ಪೂಜ್ಯ ಶ್ರೀಪಾದಂಗಳವರು ನಿಮ್ಮ ಪಾಲಿಗೆ ನೀಡಿದ್ದಾರೆ. ಅಂತಹ ಗುರುಗಳ ದಿವ್ಯವಾದ ಅನುಗ್ರಹ ಸಂದೇಶ, ಅವರ ಅನುಗ್ರಹ ಮಂತ್ರಾಕ್ಷತೆ ನಮ್ಮ ಬದುಕನ್ನೆಲ್ಲ ಹಸನು ಮಾಡಲಿ, ನಮ್ಮ ಪರಂಪರೆಗೆ ಆ ದೀಕ್ಷೆಯನ್ನು ಹುಟ್ಟಿಸಲಿ. ಯಾವ ಕಷ್ಟಗಳು ಬಂದರೂ ನಾವು ಆ ವಾದಿರಾಜರ ಚಿಂತನೆಯಿಂದ ನಮ್ಮ ಬದುಕನ್ನು ಸಾಗಿಸೋಣ. ಗುರುಮಠಕ್ಕೆ ನಮ್ಮ ಕೈಯಿಂದ ಆಗುವ, ವಿಶೇಷವಾಗಿ ಸೋದೆಯಲ್ಲಿ ವಾದಿರಾಜರಿಗೆ ಪಂಚವೃಂದಾವನದ ಸನ್ನಿಧಾನಕ್ಕೆ ಬಹುತೇಕ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅಂಥ ಒಂದು ಶಿಲಾಮಯವಾದ ಮಂದಿರ ಬರಲಿಕ್ಕೆ ಸಾಧ್ಯ ಇಲ್ಲ. ತಮಿಳುನಾಡು, ಆಮೇಲೆ ಪ್ರಾಚ್ಯ ಏನು ಆ ಕಾಲದ ಏನೆಲ್ಲ ಶಿಲೆಯ ಲಕ್ಷಣಗಳಿದ್ದಾವೆ, ಅದೆಲ್ಲಾ ಲಕ್ಷಣಗಳಿಂದ ಕೂಡಿರುವಂತಹ ಒಂದು ಹೊಯ್ಸಳರ ಕಾಲದ್ದು ಇದೆ, ಆ ಮೊಗರ ಕಾಲದ್ದಿದೆ, ಏನೆಲ್ಲ ಆ ಲಕ್ಷಣಗಳಿದ್ದಾವೆ ಆ ಎಲ್ಲ ಲಕ್ಷಣಗಳನ್ನು ಸೇರಿಸಿಕೊಂಡು ಭವ್ಯವಾದ ಸುಮಾರು 50 ಕೋಟಿಗೂ ಮಿಗಿಲಾದ ಒಂದು ಮಂದಿರವನ್ನ ಪರಮ ಪೂಜ್ಯ ವಿಶ್ವದೇವತೀರ್ಥ ಶ್ರೀಪಾದಂಗಳವರು ವಾದಿರಾಜರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಒಂದು ಶಿಲಾಮಯವಾದ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಹೋಗಿ ನಿಮ್ಮ ಸೇವೆಗಳನ್ನು ಯಥಾಶಕ್ತಿ ನೀವು ಸಲ್ಲಿಸಿ ಆ ವಾದಿರಾಜರ ಹಯಗ್ರೀವ ದೇವರ ಮಧ್ವಗುರುಗಳ ಅನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗೋಣ ಅಂತ ಹೇಳ್ತಾ, ನಾನು ಮೈಸೂರಿನಿಂದ ಈ ವೈಭವನ ನೋಡಲಿಕ್ಕೆ ಬಂದಿದ್ದೇನೆ. ಕಾರವಾರಕ್ಕೆ ಗುರುಗಳು ಬಂದಿದ್ದಾರೆ. ಈ ವೈಭವದ ಯಾತ್ರೆಗೆ ಬಂದದ್ದು ಮೊದಲನೇ ಬಾರಿ. ಆದರೆ ನನ್ನ ಜನ್ಮದಲ್ಲಿ ಮೊದಲನೇ ಬಾರಿಗೆ ವಾದಿರಾಜರು ಸಂಚಾರ ಮಾಡಿದ ಈ ಪುಣ್ಯ ಭೂಮಿಯಾದ ಕಾರವಾರಕ್ಕೆ ನಾನು ಮೊದಲನೇ ಬಾರಿ ಬಂದು ನಿಮ್ಮನ್ನೆಲ್ಲ ನೋಡಿ ನಾನು ತುಂಬಾ ಸಂತುಷ್ಟನಾಗಿದ್ದೇನೆ. ನಿಮ್ಮೆಲ್ಲರನ್ನು ಅಭಿನಂದಿಸ್ತಾ ಮತ್ತೆ ಮತ್ತೆ ನಿಮಗೆ ಈ ಗುರುಭಕ್ತಿ ದೃಢವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋ ವಿದ್ಯಾ ವಿರಕ್ತಿಯಾಯ ಸದ್ಗುಣೌ ಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಕಾರವಾರಕ್ಕೆ ಈ ಹಿಂದೆ ಅನೇಕ ಬಾರಿ ಬಂದಿದ್ದೆ. ಬಂದಿದ್ದು ಕಾರಣ ಬೇರೆ, ನಮ್ಮ ಮಠದ್ದು ಸಂಬಂಧಪಟ್ಟಂತಹ ಆಸ್ತಿಗಳೆಲ್ಲ ಇತ್ತು, ಅದನ್ನು ನೋಡಲಿಕ್ಕೆ ಅಂತೇಳಿ ಆವಾಗ ಬಂದು ಹೋಗಿದ್ದೆ. ಆದರೆ ಇಲ್ಲಿರುವಂತಹ ಶಿಷ್ಯವೃಂದವನ್ನು ನೋಡಬೇಕು ಅಂತ ಬಂದದ್ದು ಇದೇ ಮೊದಲ ಬಾರಿಗೆ. ಸತ್ಯವಾಗಲೂ ಈ ಕಾರವಾರದಲ್ಲಿ ಇಷ್ಟು ಜನ ಶಿಷ್ಯರಿದ್ದಾರೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಕಾರ್ಯಕ್ರಮ ಮಾಡಿದ್ದು ಬಹಳ ಅನುಕೂಲ ಆಯಿತು. ವಾದಿರಾಜರ ಕ್ಷೇತ್ರ ಇದು. ಈ ಒಂದು ಕಾರವಾರ ಕ್ಷೇತ್ರವು ಕೂಡ ವಾದಿರಾಜರು ಬಂದಂತಹ ಕ್ಷೇತ್ರ. ಆಚಾರ ಕಥೆಗಳೆಲ್ಲ ಹೇಳಿದರು. ಇವತ್ತಿಗೂ ಕೂಡ ಮಠಕ್ಕೆ ಸಂಬಂಧಪಟ್ಟಂತಹ ಎಕರೆಗಟ್ಟಲೆ ಆಸ್ತಿ ಇವತ್ತು ಮಠದ ಹೆಸರಿನಲ್ಲಿ, ವಾದಿರಾಜ ಮಠ ಅಂತ ಹೆಸರಿನಲ್ಲಿ ಇವತ್ತಿಗೂ ಕೂಡ ಈ ಒಂದು ಕಾರವಾರ ಕ್ಷೇತ್ರದ ಆಸುಪಾಸಿನ ಅನೇಕ ಆಸ್ತಿಪಾಸ್ತಿಗಳು ಇವತ್ತು ಉಳ್ಕೊಂಡಿದೆ. ಅಂದ್ರೆ ಇನ್ನು ಹೋದದ್ದು ಬಹಳ ಇದೆ.
ಅದು ಬೇರೆ. ಅಂತೂ ಇಂತೂ ಕಾರವಾರಕ್ಕೂ ಹಾಗೂ ವಾದಿರಾಜರಿಗೊಂದು ಅವಿನಾಭಾವ ಸಂಬಂಧ ಹೇಗಿತ್ತು ಅನ್ನೋದನ್ನು ಇಷ್ಟೊತ್ತು ಆಚಾರ್ಯರು ಬಹಳ ಸೊಗಸಾಗಿ ವರ್ಣನೆ ಮಾಡಿದರು. ಅಂತಹ ಈ ಕ್ಷೇತ್ರದಲ್ಲಿ ವಾದಿರಾಜರ ಭಕ್ತರು, ಶಿಷ್ಯರು, ದೈವಜ್ಞ ಬ್ರಾಹ್ಮಣ ಸಮುದಾಯದವರು ಸಾವಿರಾರು ಮಂದಿ ಇದ್ದಾರೆ ಅಂತ ಹೇಳುವ ವಿಷಯವನ್ನು ನಾವು ಕೇಳಿದ್ದೆವು. ಆದರೆ ಇವತ್ತು ಅದನ್ನು ಕಣ್ಣಾರೆ ಕಾಣುವಂತಹ ಈ ಒಂದು ಅವಕಾಶ ನಮಗೆ ಈ ಒಂದು ಸಂದರ್ಭದಲ್ಲಿ ಒದಗಿ ಬಂತು. ದೈವಜ್ಞ ಬ್ರಾಹ್ಮಣರ ಒಂದು ದೊಡ್ಡ ಸೌಭಾಗ್ಯ ಏನು ಅಂತ ಕೇಳಿದರೆ, ವಾದಿರಾಜರಂತಹ ಗುರುಗಳನ್ನ ಅವರ ಗುರುಗಳನ್ನಾಗಿ ಪಡೆದದ್ದು, ಕುಲಗುರುಗಳನ್ನಾಗಿ ಪಡೆದದ್ದೇ ಒಂದು ದೊಡ್ಡ ಸೌಭಾಗ್ಯ. ಯಾಕೆ? ವಾದಿರಾಜರಿಗೆ ಒಂದು ಆದೇಶ ಇತ್ತು, ಈ ಒಂದು ದೈವಜ್ಞ ಬ್ರಾಹ್ಮಣ ಸಮುದಾಯವನ್ನು ಉದ್ಧಾರ ಮಾಡಬೇಕು ಅಂತ. ಯಾರ ಆದೇಶ? ಸಾಕ್ಷಾತ್ ಹಯಗ್ರೀವ ದೇವರ ಆದೇಶ. ಹಯಗ್ರೀವ ದೇವರು ಹೇಳಿದ್ದಾರೆ, ಈ ಲೋಕದಲ್ಲಿ ಇಂತಹ ಒಂದು ಸಮುದಾಯ ಉಂಟು, ಇವರನ್ನು ಉದ್ಧಾರ ಮಾಡಬೇಕಾಗಿದೆ ನೀನು ಅಂತ. ಈ ಆದೇಶವನ್ನು ಹಯಗ್ರೀವ ದೇವರು ಮಾಡಿದ್ದು ವಾದಿರಾಜರಿಗೆ. ಯಾವ ರೀತಿಯಾಗಿ ಅದಕ್ಕೆ ಉದ್ಧಾರ ಮಾಡಿದರು? ಈ ಹಯಗ್ರೀವ ದೇವರಿಗೂ ಕೂಡ ವಾದಿರಾಜರಿಗೆ ಒಂದು ವಿಶೇಷವಾಗಿ ಅನುಗ್ರಹ ಮಾಡಬೇಕು ಅಂತ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಕಲಿಯುಗದ ಒಂದು ವಿಶೇಷ ಏನು ಹೇಳಿದರೆ, ಈ ಕಲಿಯುಗದಲ್ಲಿ ದೇವರಿಗೆ ಅವತಾರ ಮಾಡಲಿಕ್ಕೆ ಆಗುವುದಿಲ್ಲ. ಬೇಕಾದರೆ ದೇವತೆಗಳು ಬಂದು ಅವತಾರವನ್ನು ಮಾಡ್ತಾರೆ, ಸಾಕ್ಷಾತ್ ಭಗವಂತನಿಗೆ ಭೂಮಿಯಲ್ಲಿ ಕಲಿಯುಗದಲ್ಲಿ ಅವತಾರ ಮಾಡಲಿಕ್ಕೆ ಇಲ್ಲ. ಸರಿ, ಮತ್ತೆ ಹೇಗೆ ಅವತಾರ ಮಾಡಬೇಕು ದೇವರು? ದೇವರು ಅಂದುಕೊಂಡ ನಾನು ವಿಗ್ರಹ ರೂಪದಲ್ಲಿ ಅವತಾರ ಮಾಡ್ತೇನೆ ಅಂತ. ವಿಗ್ರಹ ರೂಪದಲ್ಲಿ ಹೇಗೆ ಅವತಾರ ಮಾಡಬೇಕು? ಎಲ್ಲಿ ಅವತಾರ ಮಾಡಬೇಕು? ಎಲ್ಲೆಲ್ಲೋ ಅವತಾರ ಮಾಡ್ಲಿಕ್ಕೆ ಆಗುವುದಿಲ್ಲ. ನೋಡಿ, ಯಾವುದೇ ಒಂದು ನಾವು ಬೀಜವನ್ನು ಬಿತ್ತಬೇಕು ಅಂತಾದ್ರೆ, ಆ ಬೀಜ ಒಳ್ಳೆಯ ಫಲ ಬರಬೇಕು ಅಂತಾದ್ರೆ ಒಳ್ಳೆಯ ಭೂಮಿಯನ್ನು ನೋಡಿ, ಫಲವತ್ತಾದಂತಹ ಭೂಮಿಯನ್ನು ನೋಡಿ ನಾವು ಬೀಜವನ್ನು ಬಿತ್ತುತ್ತೇವೆ. ಈ ಫಲವತ್ತಾದಂತಹ ಭೂಮಿಯಲ್ಲಿ ಬೀಜವನ್ನು ಬಿತ್ತಿದ ಮಾತ್ರ ಒಳ್ಳೆಯ ಫಲ ಬರುತ್ತೆ ಅದರಲ್ಲಿ. ಅದೇ ರೀತಿಯಾಗಿ ಕೂಡ ಭಗವಂತ ಯೋಚನೆ ಮಾಡಿದ, ಈ ನಾನು ಕೂಡ ಈ ಭೂಮಿಯಲ್ಲಿ ಅವತಾರ ಮಾಡಬೇಕಾದ್ರೆ ಒಳ್ಳೆಯ ಫಲವತ್ತಾದಂತಹ ಒಂದು ಸಮಾಜ ಬೇಕು. ಫಲವತ್ತ ಅಂದ್ರೆ ಸಾತ್ವಿಕವಾದಂತಹ ಸತ್ವಗಳು ತುಂಬಿರುವಂತಹ ಒಂದು ಒಳ್ಳೆಯ ಸಮಾಜ ನನಗೆ ಬೇಕು ಅಂತ ಯೋಚನೆ ಮಾಡಿದ. ಈ ದೈವಜ್ಞ ಬ್ರಾಹ್ಮಣ ಸಮುದಾಯದಲ್ಲಿ ನಾನು ಅವತಾರವನ್ನು ಮಾಡ್ತೇನೆ ಅಂತ ಹೇಳಿ ವಿಗ್ರಹ ರೂಪದಿಂದ ಪ್ರಕಟ ಆದ ಒಂದು ರೀತಿಯಲ್ಲಿ ಇದು ವಿಗ್ರಹದ ಈ ಒಂದು ರೂಪದಲ್ಲಿ ದೇವರು ಅವತಾರ ಮಾಡಿದ್ದಾನೆ ಹಯಗ್ರೀವ ದೇವರು. ಯಾಕೆ? ವಾದಿರಾಜರನ್ನು ಅವತಾರ ಮಾಡಬೇಕು, ವಾದಿರಾಜರಿಗೆ ಅನುಗ್ರಹ ಮಾಡಬೇಕು, ಆ ವಾದಿರಾಜರ ಮೂಲಕ ಸಮಗ್ರ ದೈವಜ್ಞ ಸಮಾಜಕ್ಕೆ ಅನುಗ್ರಹ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಸಾಕ್ಷಾತ್ ಹಯಗ್ರೀವ ದೇವರು ಈ ದೈವಜ್ಞ ಸಮಾಜದ ಮಧ್ಯದಲ್ಲಿ ಅವತಾರ ಮಾಡಿದ್ದಾರೆ. ಈ ಒಂದು ವಾದಿರಾಜರ ಅವತಾರ ಕಾಲದಲ್ಲಿ ಸಮಗ್ರವಾಗಿ ನೋಡ್ಲಿಕ್ಕೆ ಹೋದರೆ ಆ ಹಯಗ್ರೀವ ದೇವರ ವಿಶೇಷ ಅನುಗ್ರಹ ವಾದಿರಾಜರಿಗಿದೆ. ಎಲ್ಲಿಯವರೆಗೆ ಇದೆ ಅಂತ ಕೇಳಿದರೆ, ವಾದಿರಾಜರು ಸಾವಿರಾರು ಕೀರ್ತನೆಗಳನ್ನು ಮಾಡಿದ್ದಾರೆ. ಕನ್ನಡದ ಭಾಷೆಯಲ್ಲಿ ಸಾವಿರಾರು ಕೀರ್ತನೆಗಳನ್ನು ಮಾಡಬೇಕಾದ್ರೆ ಅದನ್ನು ಹೇಗೆ ಸಮರ್ಪಣೆ ಮಾಡಿದ್ದಾರೆ ಅಂದ್ರೆ, ಪ್ರತಿಯೊಂದು ಹಾಡನ್ನು ಕೂಡ ಹಯವದನ ಅಂತೇಳಿ ಹಯಗ್ರೀವ ದೇವರ ಹೆಸರನ್ನೇ ಹೇಳಿಯೇ ಪ್ರತಿಯೊಂದು ಕೀರ್ತನೆಯನ್ನು ಸಮರ್ಪಣೆ ಮಾಡ್ತಾರೆ. ಸಾಮಾನ್ಯವಾಗಿ ಒಬ್ಬ ಕವಿ ಒಂದು ಪದ್ಯವನ್ನು ಬರೀಬೇಕಾದ್ರೆ ಒಂದು ಅಂಕಿತ ನಾಮ ಅಂತ ಇಟ್ಕೊಂಡಿರ್ತಾರೆ. ಅಂದ್ರೆ ಈ ಪದ್ಯ ಇಂಥವರದು ಅಂತ ಗೊತ್ತಾಗಲಿಕ್ಕೆ ಒಂದು ಅದೊಂದು ಸೂಚನೆ. ವಾದಿರಾಜರ ಪದ್ಯಗಳ ಅಂಕಿತ ನಾಮ ಯಾವುದು ಅಂತಂದ್ರೆ ಅದು ಹಯವದನ ಅಂತ. ಇವತ್ತು ಎಲ್ಲೆಲ್ಲ ನಮಗೆ ಹಯವದನ ಅಂತ ಅಂಕಿತ ಸಿಗುತ್ತೋ ಪದ್ಯಗಳಲ್ಲಿ ಅದೆಲ್ಲವೂ ಕೂಡ ವಾದಿರಾಜರು ಮಾಡಿದ್ದು ಅಂತ. ಸಮಗ್ರವಾದ ವಾದಿರಾಜರ ಸಾಹಿತ್ಯ ಪ್ರಪಂಚ ಇರುವುದು ಹಯಗ್ರೀವ ದೇವರ ಅನುಗ್ರಹದಲ್ಲಿಯೇ. ಅವರ ನೂರಾರು ಸಂಸ್ಕೃತ ಕೃತಿಗಳು, ಈ ಒಂದು ಸಾವಿರಾರು ಕನ್ನಡದ ಕೃತಿಗಳು ಎಲ್ಲವನ್ನು ಕೂಡ ಹಯಗ್ರೀವ ದೇವರ ಅನುಗ್ರಹದಿಂದಲೇ ಅವರು ಮಾಡಿದ್ದಾರೆ. ಇವತ್ತು ಹಯಗ್ರೀವ ದೇವರು ಜ್ಞಾನವನ್ನು ಕೊಡುವ ದೇವರು. ಇವತ್ತು ಸಮಾಜಕ್ಕೆ ಜ್ಞಾನ ಬೇಕು. ಒಳ್ಳೆಯ ಜ್ಞಾನ ಇದ್ದರೆ ಮಾತ್ರ ನಾವು ಏನಾದರೂ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ. ಜ್ಞಾನವನ್ನು ಕೊಡುವ ದೇವರು ಯಾರು ಅಂತ ಕೇಳಿದ್ರೆ ಅದು ಹಯಗ್ರೀವ ದೇವರು. ಆ ಕೈಯಲ್ಲಿ ಪುಸ್ತಕವನ್ನು ಹಿಡಿದುಕೊಂಡಿದ್ದಾರೆ. ಪುಸ್ತಕವನ್ನು ಹಿಡಿದುಕೊಳ್ಳುವುದರ ಮೂಲಕ ತೋರಿಸಿಕೊಡ್ತಾ ಇದ್ದಾರೆ, ನಿಮಗೆ ಬೇಕಾದಂತಹ ಈ ಒಂದು ಜ್ಞಾನವನ್ನು ಕೊಡ್ತೇನೆ, ನನ್ನ ಪಾದವನ್ನು ಆಶ್ರಯಿಸಿ ಇಂಥ ಹಯಗ್ರೀವ ದೇವರು ತೋರಿಸಿಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ಆ ಹಯಗ್ರೀವ ದೇವರ ವಿಶೇಷವಾದ ಉಪಾಸನೆಯನ್ನು ವಾದಿರಾಜರು ಮಾಡಿ ವಿಶೇಷವಾದ ಜ್ಞಾನ ಸಂಪಾದನೆಯನ್ನು ಸಾಕ್ಷಾತ್ ಹಯಗ್ರೀವ ದೇವರಿಂದಲೇ ಸ್ವೀಕಾರ ಮಾಡಿ ಜಗತ್ತಿಗೆ ಹೊತ್ತು ಸಾವಿರಾರು ಕೃತಿಗಳ ಮೂಲಕ ವಾದಿರಾಜರು ಕೊಟ್ಟಿದ್ದಾರೆ. ಇವತ್ತಿಗೂ ಆ ಕೃತಿಗಳು ಜೀವಂತವಾಗಿದೆ. ವಾದಿರಾಜರು ಕೂಡ ಈ ಎಲ್ಲ ಕೃತಿಗಳ ಮೂಲಕ ಅವರು ಜೀವಂತವಾಗಿದ್ದುಕೊಂಡು ಸಮಾಜಕ್ಕೆ ಅನುಗ್ರಹ ಮಾಡ್ತಾ ಇದ್ದಾರೆ. ವಾದಿರಾಜರು ನೂರಾರು ಸಂಸ್ಕೃತ ಕೃತಿಗಳನ್ನು ಬರೆದರು ಅಂತ ಹೇಳಿದೆ, ಕನ್ನಡದ ಪದ್ಯಗಳನ್ನು ಬರೆದರು ಅಂತ ಹೇಳಿದೆ. ಅದೇ ರೀತಿಯಾಗಿ
ಅನೇಕ ಸ್ತೋತ್ರಗಳನ್ನು ಬರೆದಿದ್ದಾರೆ. ಪುಟ್ಟ ಪುಟ್ಟ ಸ್ತೋತ್ರಗಳು. ನೋಡಿ, ಒಬ್ಬ ಸಾಧಕನಾದವನು ದೇವರ ಪೂಜೆ ಮಾಡಬೇಕು, ದೇವರ ಆರಾಧನೆ ಮಾಡಬೇಕು. ಏನು ಹೇಳಬೇಕು? ಈಗ ಸಂಸ್ಕೃತ ಎಲ್ಲರೂ ಅಧ್ಯಯನ ಮಾಡಿರುವುದಿಲ್ಲ, ಎಲ್ರಿಗೂ ಸಂಸ್ಕೃತ ಬರೋದಿಲ್ಲ, ಎಲ್ರಿಗೂ ಹೇಳಲಿಕ್ಕೆ ಆಗುವುದಿಲ್ಲ, ಅಷ್ಟು ದೊಡ್ಡ ದೊಡ್ಡ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಆಗುವುದಿಲ್ಲ. ಸಾಮಾನ್ಯ ಭಕ್ತನು ಕೂಡ ದೇವರ ಬಗ್ಗೆ ಹೇಳಬೇಕು, ದೇವರ ಸ್ತೋತ್ರವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪುಟ್ಟ ಪುಟ್ಟ ಸ್ತೋತ್ರಗಳನ್ನು ವಾದಿರಾಜ ರಚನೆ ಮಾಡ್ತಾರೆ. ಒಬ್ಬ ಬೆಳಿಗ್ಗೆ ಇದ್ದು ಕೂಡಲೇ ವ್ಯಕ್ತಿ ಸುಪ್ರಭಾತವನ್ನು ಹೇಳ್ತೇವೆ, ಹೌದಾ? ಪ್ರಾತಃ ಸ್ತೋತ್ರ ಅಂತ ಸುಪ್ರಭಾತವನ್ನು ಹೇಳ್ತೇವೆ. ಸುಪ್ರಭಾತದಿಂದ ಆರಂಭಿಸಿ ರಾತ್ರಿ ಮಲಗುವ ತನಕ ಏನೆಲ್ಲ ಸ್ತೋತ್ರವನ್ನು ಹೇಳಬಹುದು, ಎಲ್ಲಾ ರೀತಿಯ ಸ್ತೋತ್ರಗಳನ್ನು ಕೂಡ ವಾದಿರಾಜ ರಚನೆ ಮಾಡಿದ್ದಾರೆ. ದೇವರನ್ನ ಬೆಳಿಗ್ಗೆ ಎದ್ದು ಹೇಗೆ ಸ್ತೋತ್ರ ಮಾಡಬೇಕು, ಯಾವ ರೀತಿಯಾಗಿ ಉಪಾಸನೆ ಮಾಡಬೇಕು, ಸ್ನಾನ ಮಾಡುವಾಗ ಯಾವ ರೀತಿ ಮಂತ್ರವನ್ನು ಹೇಳಬೇಕು, ಹೀಗೆ ಪುಟ್ಟ ಪುಟ್ಟ ಸ್ತೋತ್ರಗಳ ಮೂಲಕ ಒಬ್ಬ ಸಾಧಕನಿಗೆ ಬೇಕಾದಂತಹ ಎಲ್ಲಾ ರೀತಿಯ ಅನುಗ್ರಹವನ್ನು ಮಾಡಿದವರು ವಾದಿರಾಜರು. ನೀವು ಕೇಳಬಹುದು, ನಮಗೆ ಅನೇಕ ಸಮಸ್ಯೆಗಳುಂಟು, ಸಮಸ್ಯೆಗಳಿಗೆ ಏನಾದರೂ ಮಂತ್ರ ಹೇಳಿದಾರಾ ಅಂತ ನೀವು ಕೇಳಬಹುದು. ನಿಮಗೆ ಯಾವ ಸಮಸ್ಯೆ ಉಂಟು ಹೇಳಿ? ಎಲ್ಲಾ ಬಗೆಯ ಸಮಸ್ಯೆಗಳಿಗೂ ಕೂಡ ವಾದಿರಾಜ ಪರಿಹಾರ ಕೊಟ್ಟಿದ್ದಾರೆ. ಸಾಮಾನ್ಯ ಎಲ್ಲರೂ ಸಮಸ್ಯೆ ಅಂತ ಕೇಳಿದ್ರೆ ಮೊದಲು ಹೇಳುವುದೇನು? ದುಡ್ಡು. ದುಡ್ಡಿಂದೇ ಸಮಸ್ಯೆ. ನಮಗೆ ಏನು ವ್ಯಾಪಾರ ಇಲ್ಲ, ಸಮಸ್ಯೆ ಇದೆ, ಆರ್ಥಿಕವಾಗಿ ಸಮಸ್ಯೆ ಇದೆ, ಏನೋ ಸಾಲ ಬಾಧೆಗಳು. ಸಮಸ್ಯೆ ಮೊದಲಿಗೆ ಆರಂಭ ಆಗುವುದೇ ದುಡ್ಡಿಂದ. ಈ ಸಂಪತ್ತಿನ ಸಮಸ್ಯೆಗೂ ವಾದಿರಾಜ ಪರಿಹಾರವನ್ನು ಕೊಟ್ಟಿದ್ದಾರೆ. ವಾದಿರಾಜರದ್ದು ಒಂದು ಶ್ರೀ ಶೇಷಗುಣ ದರ್ಪಣ ಅಂತ ಒಂದು ಸ್ತೋತ್ರ ಇದೆ. ಈ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ಸಂಪತ್ತು ಬರುತ್ತೆ ಅಂತ ಒಂದು ಐತಿಹ್ಯ ಇದೆ. ಈ ಐತಿಹ್ಯಕ್ಕೆ ಕಾರಣ ಏನು ಅಂತ ಕೇಳಿದರೆ, ವಿಜಯನಗರ ಅರಸರ ಕಾಲ, ಕೃಷ್ಣದೇವರಾಯನ ಕೇಳಿದ್ರೆ, ಹೆಸರು ಕೇಳಿದಿರಾ? ಆ ಕೃಷ್ಣದೇವರಾಯನ ಕಾಲದಲ್ಲಿ ಒಂದು ಬಾರಿ ಅವನಿಗೆ ಸ್ವಲ್ಪ ದಾರಿದ್ರ್ಯ ಬಂತು, ಸಂಪತ್ತೆಲ್ಲ ಕಳ್ಕೊಂಡ, ರಾಜ್ಯಕ್ಕೆ ಸಂಕಷ್ಟ ಬಂತು. ಸಂಕಷ್ಟ ಬಂದಾಗ ರಾಜ್ಯಭಾರ ಮಾಡಲಿಕ್ಕೆ ಸಂಪತ್ತಿಲ್ಲ, ಏನು ಮಾಡಬೇಕು ಅಂತ ಯೋಚನೆ ಮಾಡಿದ. ಆ ಸಂದರ್ಭದಲ್ಲಿ ಹಂಪಿಗೆ ವಾದಿರಾಜರು ಬಂದು ರಾಜ ಬಂದು ಪ್ರಾರ್ಥನೆ ಮಾಡಿದ, ಸ್ವಾಮಿ, ನಮ್ಮ ರಾಜ್ಯಕ್ಕೆ ಸಂಕಷ್ಟ ಎದುರಾಗಿದೆ, ಸಂಪತ್ತಿಲ್ಲ, ಸಂಪತ್ತು ಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ವಾದಿರಾಜರು ಹೇಳಿದರು, ಶೇಷಗುಣ ದರ್ಪಣ ಅಂತ ಒಂದು ಸ್ತೋತ್ರ ಇದೆ, ಈ ಸ್ತೋತ್ರವನ್ನ 1000 ಜನ ಬ್ರಾಹ್ಮಣರಿಂದ ಪಾರಾಯಣ ಮಾಡಿಸಿ ಸುವರ್ಣ ವೃಷ್ಟಿ ಆಗ್ತದೆ ಅಂತ ಹೇಳ್ತಾರೆ ವಾದಿರಾಜರು. 1000 ಜನ ಬ್ರಾಹ್ಮಣರಿಂದ ವಾದಿರಾಜರು ಪಾರಾಯಣ ಮಾಡಿಸ್ತಾರೆ. ಪಾರಾಯಣ ಮಾಡ್ತಾ ಇದ್ದ ಹಾಗೆ ಸುವರ್ಣ ವೃಷ್ಟಿಯಾಯಿತು. ರಾಜ್ಯಕ್ಕೆ ಬಂದಂತಹ ಎಲ್ಲ ದಾರಿದ್ರ್ಯವೂ ಕೂಡ, ಆರ್ಥಿಕ ಸಂಕಷ್ಟವೂ ಕೂಡ ವಾದಿರಾಜರು ಈ ಪುಟ್ಟ ಸ್ತೋತ್ರದಿಂದ ಪರಿಹಾರ ಮಾಡಿದರು. ಇವತ್ತಿಗೂ ಕೂಡ ಶೇಷಗುಣ ದರ್ಪಣವನ್ನು ಪಾರಾಯಣ ಮಾಡುವುದರ ಮೂಲಕ ಅನೇಕ ಜನರು ಅವರ ದಾರಿದ್ರ್ಯವನ್ನ, ಆರ್ಥಿಕ ಸಂಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ತಾ ಇದ್ದಾರೆ. ಇಷ್ಟಾದ್ಮೇಲೆ ಸಾಲ ಬಾಧೆ ಉಂಟು, ಅದಕ್ಕೇನಾದರೂ ಪರಿಹಾರ ಉಂಟಾ ಅಂತ ಕೇಳಿದ್ರೆ ಋಣಮೋಚನ ಸ್ತೋತ್ರ ಅಂತ ವಾದಿರಾಜರನ್ನು ಮಾಡಿದ್ದಾರೆ. ಯಾರಿಗಾದರೂ ಸಾಲ ಉಂಟು ಅಂತಾದರೆ ಈ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ಸಾಕು, ನಿಮ್ಮ ಎಲ್ಲ ಸಾಲ ತಿರುಗಿ ಹೋಗ್ತದೆ. ಇಷ್ಟಾದ್ಮೇಲೆ ನಿಮಗೆ ಮುಂದಿನ ಸಮಸ್ಯೆ ಏನು? ಏನು ಆರೋಗ್ಯ ಸಮಸ್ಯೆ ಅಂತ ಹೇಳ್ತೀರಿ, ಏನು ಹುಷಾರಿಲ್ಲ, ಜ್ವರ, ಶೀತ ಅಂತ ಹೇಳ್ತೀರಿ, ಸುಮಾರು ಬಾಧೆಗಳು ನಮಗೆ ಬರ್ತದೆ. ಜ್ವರ ಬಾಧೆಯ ಪರಿಹಾರಕ್ಕಾಗಿ ವಾದಿರಾಜರು ಸ್ತೋತ್ರವನ್ನು ಮಾಡಿದ್ದಾರೆ. ಒಬ್ರು ದ್ವಾರಕೆಯಲ್ಲಿ ಒಬ್ರು ಸನ್ಯಾಸಿಗಳಿದ್ದರು. ಆ ಸನ್ಯಾಸಿಗಳಿಗೆ ಬಹಳ ವರ್ಷಗಳಿಂದ ಒಂದು ಜ್ವರ ಬರ್ತಾ ಇತ್ತು. ಅದಕ್ಕೆ ಎಷ್ಟು ಬಗೆಯ ಔಷಧಿಯನ್ನು ಮಾಡಿದ್ರು ಕೂಡ ಆ ಜ್ವರ ಪರಿಹಾರ ಆಗ್ತಾ ಇರಲಿಲ್ಲ. ಆಯುರ್ವೇದ ಮಾಡಿದ್ರು, ಬೇರೆ ಬೇರೆ ನಾಟಿ ಔಷಧಿ ಮಾಡಿದ್ರು. ಆ ಕಾಲದಲ್ಲಿ ಎಷ್ಟೆಲ್ಲ ಔಷಧಿ ಪದ್ಧತಿಗಳು ಉಂಟ, ಎಲ್ಲಾ ಬಗೆಯ ಔಷಧಿಯನ್ನು ಮಾಡಿದ್ರು ಕೂಡ ಆ ಸನ್ಯಾಸಿಗಳ ಜ್ವರ ಪರಿಹಾರ ಆಗಲಿಲ್ಲ. ವಾದಿರಾಜರು ಆ ಸಂದರ್ಭಕ್ಕೆ ಆ ಒಂದು ದ್ವಾರಕಾ ಕ್ಷೇತ್ರಕ್ಕೆ ಬಂದರು. ಯಾರು ಆ ಸನ್ಯಾಸಿಗಳಿಗೆ ಹೇಳಿದ್ರು, ಇಲ್ಲೊಬ್ಬರು ವಾದಿರಾಜರು ಅಂತ ಬಂದಿದ್ದಾರೆ, ಅವರಲ್ಲಿ ಹೋಗಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಿ. ಅವಾಗ ಅವರೊಂದು ಸ್ತೋತ್ರವನ್ನು ಕೊಟ್ಟರು. ಈ ಸ್ತೋತ್ರವನ್ನು ಪಾರಾಯಣ ಮಾಡಿ, ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ನಿಮ್ಮ ಜ್ವರ ಬಾಧೆ ಪರಿಹಾರ ಆಗ್ತದೆ ಅಂತ ವಾದಿರಾಜರು ಹೇಳಿದರು. ಸರಿ ಅಂತೇಳಿ ಆ ಸನ್ಯಾಸಿಗಳು ವಾದಿರಾಜರ ಮೇಲಿನ ವಿಶ್ವಾಸದಿಂದ, ಶ್ರದ್ಧೆಯಿಂದ ಮುಖ್ಯ ಪುರಾಣ ಅಷ್ಟಕ ಅಂತ ಒಂದು ಸ್ತೋತ್ರ, ಒಂದು ಪುಟ್ಟ ಸ್ತೋತ್ರ, 9 ಶ್ಲೋಕಗಳಿರುವಂತ ಒಂದು ಶ್ಲೋಕ, ಆ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ಎಷ್ಟೋ ವರ್ಷಗಳಿಂದ ಇದ್ದಂತಹ ಜ್ವರ ಬಾಧೆ, ಎಷ್ಟೋ ಔಷಧಿಯನ್ನು ಮಾಡಿದ್ರು ಪರಿಹಾರ ಆಗದಿರುವಂತಹ ಈ ರೋಗ
ವಾದಿರಾಜರು ಕೊಟ್ಟಂತಹ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ಎಲ್ಲ ಪರಿಹಾರ ಆಗಿ ಹೋಗುತ್ತಂತೆ. ಇವತ್ತಿಗೂ ಈ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ಜ್ವರ ಪರಿಹಾರ ಆಗ್ತದೆ ಅಂತ ನಮ್ಮಲ್ಲಿ ಐತಿಹ್ಯ ಉಂಟು. ಎಷ್ಟು ಬೇಗ ಇಂಥದ್ದು ಯಾವ ಕಾಯಿಲೆ ಬೇಕು ಕಣ್ಣು ಕಾಣಿಸೋದಿಲ್ವಾ? ಒಬ್ಬ ಬ್ರಾಹ್ಮಣ, ವಾದಿರಾಜರು ಪರ್ಯಾಯದಲ್ಲಿ ಇದ್ರು, ಉಡುಪಿಯಲ್ಲಿ ಇದ್ರು. ಒಬ್ಬ ಬ್ರಾಹ್ಮಣ ವೃದ್ಧ ಬಂದ, ವಯಸ್ಸಾಗಿತ್ತು, ಕಣ್ಣು ಮಂಜಾಗಿತ್ತು, ಕಣ್ಣು ಕಾಣ್ತಾ ಇರಲಿಲ್ಲ, ಅವರಿಗೆ ದೃಷ್ಟಿ ದೋಷ ಇತ್ತು. ವಾದಿರಾಜರಲ್ಲಿ ಬಂದು ಪ್ರಾರ್ಥನೆ ಮಾಡಿದ, ಸ್ವಾಮಿ ನನಗೆ ಈ ಕೃಷ್ಣನ ದರ್ಶನ ಮಾಡಬೇಕು ಅಂತ ಬಂದೆ, ಆದರೆ ನನ್ನ ಕಣ್ಣು ಕಾಣ್ತಾ ಇಲ್ಲ, ಕಣ್ಣಿಗೆ ದೃಷ್ಟಿ ಇವನು ಶಕ್ತಿಯೇ ಇಲ್ಲ, ದೇವರನ್ನು ಕಾಣಬೇಕು ಇಚ್ಛೆ ಉಂಟು, ಹೇಗೆ ಕಾಣಲಿ ನಾನು ಅಂತ ವಾದಿರಾಜನ ಪ್ರಾರ್ಥನೆ ಮಾಡ್ತಾನೆ. ನನಗೆ ದೃಷ್ಟಿಯನ್ನು ನೀವೇ ಒದಗಿಸಿಕೊಡ್ಬೇಕು. ಆಯ್ತು ಅಂತ ಹೇಳ್ತಾರೆ ವಾದಿರಾಜರು. ಒಂದು ಸ್ತೋತ್ರವನ್ನು ಕೊಡ್ತಾರೆ, ಕೃಷ್ಣ ಸ್ತುತಿ ಅಂತ ಒಂದು ಸ್ತೋತ್ರ. ಆ ಸ್ತೋತ್ರವನ್ನು ಕೊಟ್ಟು ಇದನ್ನು ನೀನು 1000 ಬಾರಿ ಪಾರಾಯಣ ಮಾಡು ಅಂತ ಹೇಳ್ತಾರೆ. ಆ ಬ್ರಾಹ್ಮಣ ಆ ಪುಟ್ಟ ಸ್ತೋತ್ರವನ್ನು 1000 ಬಾರಿ ಪಾರಾಯಣ ಮಾಡಿದರೆ ಅವರಿಗೆ ದೃಷ್ಟಿವಂತಂತೆ, ಕೃಷ್ಣನನ್ನ ಕಂಡ ಅಂತ ವಾದಿರಾಜರ ಇತಿಹಾಸ ಹೇಳ್ತದೆ. ಕಣ್ಣು ಕಾಣದವರಿಗೆ ಕಣ್ಣು ಕೊಟ್ಟವರು ವಾದಿರಾಜರು. ಎಷ್ಟೋ ವರ್ಷಗಳಿಂದ ಜ್ವರ ಬಾಧೆಯನ್ನು ಪರಿಹಾರ ಮಾಡಿದವರು ವಾದಿರಾಜರು. ಸಂಪತ್ತಿನ ಸುರಿಮಳೆಯನ್ನು ಸುರಿಸಿದವರು ವಾದಿರಾಜರು. ಹೀಗೆ 10 ಹಲವು ರೀತಿಯಲ್ಲಿ ಸಮಾಜಕ್ಕೆ ಬೇಕಾದಂತಹ ಅನೇಕ ರೀತಿಯ ಅನುಗ್ರಹವನ್ನು ನಿರಂತರವಾಗಿ ಮಾಡಿಕೊಂಡು ಬಂದವರು ವಾದಿರಾಜ ಗುರು ಸಾರ್ವಭೌಮರು. ಅಂತಹ ಗುರುಗಳನ್ನೇ ಈ ಸಮಾಜ, ದೇವಜ್ಞ ಬ್ರಾಹ್ಮಣ ಸಮಾಜ ಕುಲಗುರುಗಳನ್ನಾಗಿ ಪಡೆದಿದೆ ಅನ್ನುವುದೇ ಈ ಸಮಾಜಕ್ಕಿರುವಂತಹ ದೊಡ್ಡ ಹೆಗ್ಗಳಿಕೆ. ಇವರ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ನಮ್ಮ ಗುರುಗಳು ಯಾರು ಅಂದರೆ ವಾದಿರಾಜರು ಅಂತ. ನಿಮ್ಮ ಉಡುಪಿಯ ಇತಿಹಾಸವನ್ನು ನೋಡ್ಲಿಕ್ಕೆ ಹೋದರೆ 8 ಮಠಗಳಿದೆ. 8 ಮಠಗಳಲ್ಲಿ 106 ಜನ ಸನ್ಯಾಸಿಗಳು ಬಂದು ಹೋಗಿದ್ದಾರೆ ಈ 800 ವರ್ಷಗಳ ಇತಿಹಾಸದಲ್ಲಿ. ಈ 800 ವರ್ಷಗಳ ಇತಿಹಾಸದಲ್ಲಿ 8 ಮಠಗಳಲ್ಲಿ 106 ಜನ ಸನ್ಯಾಸಿಗಳು ಬಂದು ಹೋದರೂ ಕೂಡ ಅಷ್ಟೂ ಜನ ಸನ್ಯಾಸಿಗಳಲ್ಲಿ ಎದ್ದು ತೋರುವ ವ್ಯಕ್ತಿತ್ವ ಯಾರದ್ದು ಅಂತಂದ್ರೆ ಅದು ವಾದಿರಾಜರು ಸಾರ್ವಭೌಮರು. ಇವತ್ತು ನೀವೆಲ್ಲ ಉಡುಪಿಯಲ್ಲಿ ಪರ್ಯಾಯ ಉತ್ಸವ ಅಂತ ಕೇಳಿದ್ದೀರಿ, ಹೌದಲ್ವಾ? ಪ್ರತಿ 2 ವರ್ಷಕ್ಕೊಮ್ಮೆ ಉಡುಪಿಯಲ್ಲಿ ಪರ್ಯಾಯ ಉತ್ಸವ ಅಂತ ಬಹಳ ವೈಭವದಿಂದ ನಡೀತದೆ. ಈ ಪರ್ಯಾಯ ಉತ್ಸವದ ಕಲ್ಪನೆಯನ್ನು ಮಾಡಿದವರು ಯಾರು? ಸಾಕ್ಷಾತ್ ವಾದಿರಾಜ ಗುರು ಸಾರ್ವಭೌಮರೇ ಈ ಪರ್ಯಾಯ ಉತ್ಸವ ಹೀಗೆ ನಡೆಯಬೇಕು ಅಂತ ಕಲ್ಪಿಸಿಕೊಟ್ಟವರು. ವಾದಿರಾಜರು ಬರುವ ತನಕ ಅಲ್ಲಿಯವರೆಗೆ 2 ತಿಂಗಳ ಪರ್ಯಾಯ ಇತ್ತಂತೆ. ಮಧ್ವಾಚಾರ್ಯರು ಉಡುಪಿಯಲ್ಲಿ ಕೃಷ್ಣನ ಪ್ರತಿಷ್ಠಾಪನೆ ಮಾಡಿದರು. ಆ ಉಡುಪಿಯ ಕೃಷ್ಣ ಅಂದರೆ ಯಾರು? ಸಾಕ್ಷಾತ್ ರುಕ್ಮಿಣೀ ದೇವಿಯೇ ಕೃಷ್ಣನನ್ನ ಕಂಡ, ಕೃಷ್ಣನ ಬಾಲ್ಯ ರೂಪವನ್ನು ಕಂಡಾಗ ವಿಶ್ವಕರ್ಮನಿಗೆ ಹೇಳಿದ್ದಂತೆ, ನನಗೆ ಈ ಬಾಲ್ಯ ರೂಪವನ್ನು ಯಾವಾಗಲೂ ನೋಡ್ತಾ ಇರಬೇಕು ಹೇಳುವ ಆಸೆ ಉಂಟು ಅಂತ. ಆವಾಗ ವಿಶ್ವಕರ್ಮನನ್ನ ಕರೆಸಿ ಕೃಷ್ಣನ ಆ ಬಾಲ್ಯ ರೂಪವನ್ನು ಕಂಡು ಕೆತ್ತಿಸಿಕೊಂಡಂತಹ ವಿಗ್ರಹವೇ ಉಡುಪಿಯ ಕೃಷ್ಣನ ಪ್ರತಿಮೆ. ಕಾಲಾಂತರದಲ್ಲಿ ಅದು ಉಡುಪಿಗೆ ಬಂದಾಗ ಆ ಒಂದು ಪ್ರತಿಮೆಯನ್ನು ಮಧ್ವಾಚಾರ್ಯರು ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಕೃಷ್ಣನ ಪ್ರತಿಷ್ಠಾಪನೆಯನ್ನು ಮಾಡಿ ಮಧ್ವಾಚಾರ್ಯರು 8 ಜನ ತಮ್ಮ ಸನ್ಯಾಸಿ ಶಿಷ್ಯರನ್ನ ಪೂಜೆಗಾಗಿ ನೇಮಕ ಮಾಡ್ತಾರೆ. 8 ಜನ ಸನ್ಯಾಸಿಗಳು 2 ತಿಂಗಳಿಗೊಮ್ಮೆ ಒಂದೊಂದು ಪರ್ಯಾಯ ಅಂತ ಮಾಡಿಕೊಂಡು, ಅಂದ್ರೆ ಒಂದು ಟರ್ಮ್, 2 ತಿಂಗಳ ಟರ್ಮ್ನಲ್ಲಿ ಪೂಜೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ನೀವು ಜಗತ್ತಿನ ಇತಿಹಾಸ ನೋಡಿ, ಯಾವ ದೇವಸ್ಥಾನಕ್ಕೂ ಬೇಕಾದರೂ ಹೋಗಿ, ಸನ್ಯಾಸಿಗಳು ಮಾತ್ರ ಪೂಜೆ ಮಾಡುವಂತ ಒಂದು ಏಕೈಕವಾದಂತಹ ದೇವಸ್ಥಾನ ಇದ್ರೆ, ದೇವರು ಇದ್ರೆ ಅದು ಉಡುಪಿಯ ಕೃಷ್ಣ ಮಾತ್ರ. ಇವತ್ತಿಗೂ ಕೂಡ 800 ವರ್ಷಗಳಿಂದ ಇವತ್ತಿಗೂ ಕೂಡ ಬರೇ ಸನ್ಯಾಸಿಗಳು ಮಾತ್ರ ಕೃಷ್ಣನ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಒಂದು ಪದ್ಧತಿ ಇರುವಂತಹ ಉಡುಪಿಯಲ್ಲಿ ಈ 2 ತಿಂಗಳಿಗೆ ಪರ್ಯಾಯ ವ್ಯವಸ್ಥೆ ಆಗ್ತಾ ಇತ್ತು. ಈ ವ್ಯವಸ್ಥೆಯನ್ನು ಸ್ವಲ್ಪ ಇದನ್ನು ಬ್ರಾಡ್ ಆಗಿ ಬೆಳೆಸಬೇಕು, ಸ್ವಲ್ಪ ವಿಸ್ತಾರ ಮಾಡಬೇಕು, ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತ ವಾದಿರಾಜರು ಯೋಚನೆ ಮಾಡಿದರು. ಮಧ್ವಾಚಾರ್ಯರ ಪದ್ಧತಿಯನ್ನು ವಾದಿರಾಜರು ಬದಲಾವಣೆ ಮಾಡಿದ್ದಲ್ಲ, ಆ ಪದ್ಧತಿಯನ್ನು ವಿಸ್ತಾರ ಮಾಡಿದ್ರು ಅಂತ ನಾವು ಹೇಳಬೇಕು. 2 ತಿಂಗಳು ಅಂತಿದ್ದದನ್ನು 2 ವರ್ಷಕ್ಕೆ ಅದನ್ನು ವಿಸ್ತಾರ ಮಾಡಿದರು. ಮಾಡಲಿಕ್ಕೆ ಕಾರಣ ಏನು? ವಾದಿರಾಜರ ದೂರದೃಷ್ಟಿ ಏನು ಅಂತ ಕೇಳಿದ್ರೆ, ಈ 8 ಜನ ಸನ್ಯಾಸಿಗಳಿಗೂ ಕೂಡ 2 ತಿಂಗಳ ಪರ್ಯಾಯ ಇತ್ತು ಅಂತಂದ್ರೆ 14 ತಿಂಗಳಿಗೊಮ್ಮೆ ಪರ್ಯಾಯ ಅವರ ಟರ್ಮ್ ಬರ್ತಾ ಇರ್ತದೆ. ಬಂದರೆ ಅವರಿಗೆ ದೂರ ದೂರದ ಊರುಗಳಿಗೆ ಸಂಚಾರ ಮಾಡ್ಲಿಕ್ಕೆ ಆಗುವುದಿಲ್ಲ, ಧರ್ಮ ಪ್ರಚಾರ ಮಾಡ್ಲಿಕ್ಕೆ ಆಗುವುದಿಲ್ಲ. ಏನಿದ್ರು ಉಡುಪಿಯ ಆಸುಪಾಸಲ್ಲಿ ಅವರು ಇರಬೇಕಾಗ್ತದೆ ಅನ್ನೋ ದೃಷ್ಟಿಯಿಂದ ಎಲ್ಲ ಯತಿಗಳು ದೂರ ದೂರದ ಊರಿಗೆ ಹೋಗಿ ಧರ್ಮ ಪ್ರಚಾರವನ್ನು ಮಾಡಬೇಕು, ಸಂಚಾರವನ್ನು ಮಾಡಬೇಕು ಹೇಳುವ ಈ ಒಂದು ದೂರದೃಷ್ಟಿಯ ಉದ್ದೇಶ ಇಟ್ಕೊಂಡು ವಾದಿರಾಜರು 2 ತಿಂಗಳು ಇದ್ದದನ್ನು 2 ವರ್ಷ ಅಂತ ವಿಸ್ತಾರ ಮಾಡಿದರು. ಆಶ್ಚರ್ಯ ಗಮನಿಸಿ,
ವಾದಿರಾಜರು ಈ ಪರ್ಯಾಯದ ವ್ಯವಸ್ಥೆಯನ್ನು ವಿಸ್ತಾರ ಮಾಡಿ ಒಟ್ಟು 500 ವರ್ಷಗಳಾಯಿತು. ವಾದಿರಾಜರ ಕಾಲದಿಂದ ಇವತ್ತಿನವರೆಗೆ 500 ವರ್ಷಗಳಾಯಿತು. ಇವತ್ತಿಗೂ ಕೂಡ ಪ್ರಶ್ನಾತೀತವಾಗಿ ಈ ಪದ್ಧತಿ ನಡೆದುಕೊಂಡು ಬರ್ತಾ ಇದೆ. ಪರ್ಯಾಯ ಹಸ್ತಾಂತರ ಆಗ್ತಾ ಬರ್ತಾ ಇದೆ. ಯಾವುದೇ ರೀತಿಯ ಆ ಲೋಪಗಳು ಇವತ್ತಿಗೂ ಆಗ್ತಾ ಇಲ್ಲ. ಅಂತಂದ್ರೆ ವಾದಿರಾಜರ ಸಂಕಲ್ಪ ಶಕ್ತಿ ಯಾವ ರೀತಿಯಾಗಿತ್ತು, ಯಾವ ರೀತಿಯಾಗಿ ಅವರು ನಡೆಸ್ಕೊಂಡು ಬಂದರು ಅನ್ನೋದಕ್ಕೆ ಇದೆಲ್ಲ ನಮಗೆ ಸಾಕ್ಷಿಯಾಗಿ ನಿಲ್ತದೆ. ಇವತ್ತು ಸಮಗ್ರ ಸಮಾಜ, ನಮ್ಮ ಮಾಧ್ವ ಸಮಾಜ ಇರ್ಬೋದು, ಹಿಂದೂ ಸಮಾಜ ಇರ್ಬೋದು, ವಾದಿರಾಜರ ಸ್ಮರಣೆಯನ್ನು ನಾವು ನಿರಂತರವಾಗಿ ಮಾಡ್ತಾ ಇರಬೇಕು. ಅವರನ್ನು ನಾವು ಮರಿಬಾರದು. ಅಂತಹ ಒಂದು ದೊಡ್ಡ ಅನುಗ್ರಹವನ್ನು ನಮಗೆಲ್ಲ ಮಾಡಿದ್ದಾರೆ. ಒಂದು ಪ್ರಸಂಗವನ್ನು ಹೇಳ್ತೇನೆ, ನಿಮಗೆಲ್ಲ ಬಹಳ ರಿಲೆವೆಂಟ್ ಆಗಿರುವಂತಹ ಒಂದು ಪ್ರಸಂಗ ಇದು. ಈ ಕಾರವಾರದಿಂದ ಗೋವಾಕ್ಕೆ ಏನು ಬಹಳ ದೂರ ಇಲ್ಲ, ಬಹಳ ಹತ್ತಿರದ ಊರು ನಮಗೆ ಇಲ್ಲಿ ಗೋವಾ. ಈ ಗೋವಾದಲ್ಲಿ ಒಂದು ಚರ್ಚ್ ಉಂಟು. ಆ ಚರ್ಚಿನಲ್ಲಿ ಇವತ್ತಿಗೂ ಒಬ್ಬ ಪಾದ್ರಿಯ ಶರೀರವನ್ನು ಇಟ್ಟಿದ್ದಾರೆ. ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿದೆ ಯಾರದು ಅಂತ, ಸೈಂಟ್ ಝೇವಿಯರ್ ಅಂತ. ಆ ಪಾದ್ರಿ ವಾದಿರಾಜರ ಕಾಲದಲ್ಲಿ ಇದ್ದವನು, ಈ ಒಂದು ಗೋವಾ ಪ್ರಾಂತದಲ್ಲಿ ಇದ್ದವನು. ಅವನು ಒಂದು ಪುಸ್ತಕದಲ್ಲಿ ಬರೀತಾನಂತೆ, ನಾನು ಸಮಗ್ರ ದಕ್ಷಿಣ ಭಾರತವನ್ನ ನಾನು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡಬೇಕು ಅಂತ ಬಹಳ ಪ್ರಯತ್ನ ಪಟ್ಟೆ. ಆದರೆ ಅಲ್ಲಿ ಒಬ್ರು ಕೋಸ್ಟಲ್ ಬೆಲ್ಟ್ ಅಲ್ಲಿ ಒಬ್ರು ಯತಿಗಳಿದ್ರು, ವಾದಿರಾಜರು ಅಂತ ಒಬ್ರು ಸನ್ಯಾಸಿಗಳಿದ್ರು, ಒಬ್ಬ ಸೈಂಟ್ ಇದ್ರು. ಆ ವಾದಿರಾಜರಿಂದ ನನಗೆ ಅಲ್ಲಿ ಕ್ರಿಶ್ಚಿಯಾನಿಟಿ ನನಗೆ ಕನ್ವರ್ಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ. ಒಂದು ಗಮನಿಸಿ, ಇವತ್ತು ನಾವು ನೀವು ಹಿಂದೂಗಳಾಗಿ ಇದ್ದೇವೆ, ನೀವೆಲ್ಲ ದೈವಜ್ಞ ಬ್ರಾಹ್ಮಣರಾಗಿ ಇದ್ದೀರಿ ಅಂದರೆ ಅದಕ್ಕೆಲ್ಲ ಕಾರಣ ಯಾರು? ವಾದಿರಾಜರು ಅವತ್ತು ಇದ್ದದ್ರಿಂದ ನಾವು ನೀವೆಲ್ಲ ಇವತ್ತು ಈ ಧರ್ಮದಲ್ಲಿ ಇವತ್ತಿಗೂ ಇದ್ದೇವೆ. ಅಷ್ಟು ಮಾತ್ರವಲ್ಲ, ಇನ್ನೊಂದು ಸಂಗತಿಯನ್ನು ಹೇಳ್ತೇನೆ. ಇಲ್ಲೇ ಸಮೀಪದಲ್ಲಿ ಗೋವಾದಲ್ಲಿ ಪರ್ತಗಾಳಿ ಮಠ ಇದೆ, ನಿಮಗೆಲ್ಲ ಗೊತ್ತಿದೆ. ಪರ್ತಗಾಳಿ ಮಠದಲ್ಲಿ ಕೂಡ ಭೂತರಾಜರ ಸನ್ನಿಧಾನ ಇದೆ. ಭೂತರಾಜರ ಸನ್ನಿಧಾನವನ್ನು ಇಟ್ಟು ವಾದಿರಾಜರು ಅಲ್ಲಿಗೂ ಕೂಡ ಒಂದು ದೊಡ್ಡ ಅನುಗ್ರಹವನ್ನು ಮಾಡಿದ್ದಾರೆ. ಅಲ್ಲಿನ ಪರಂಪರೆಯಲ್ಲಿ ಬಂದಂತ ಒಬ್ಬರು ಯತಿಗಳು, ಜೀವೋತ್ತಮ ಯತಿಗಳು, ಜೀವೋತ್ತಮ ತೀರ್ಥರು ಅಂತ ಪರ್ತಗಾಳಿ ಮಠದ ಪರಂಪರೆಯಲ್ಲಿ 2ನೇವರು 3ನೇವರು ಏನು ಬರುವಂತ ಯತಿಗಳವರು ದೊಡ್ಡ ತಪಸ್ಸುಗಳು. ಆ ಜೀವೋತ್ತಮ ತೀರ್ಥರಿಗೂ ಹಾಗೂ ವಾದಿರಾಜರಿಗೂ ಒಂದು ಅವಿನಾಭಾವ ಸಂಬಂಧ ಇತ್ತು ಅನ್ನೋದನ್ನ ಪರ್ತಗಾಳಿ ಮಠದವರೇ ಒಪ್ಪಿಕೊಳ್ತಾರೆ. ಅಂತಂದ್ರೆ ಈ ಪ್ರಾಂತದಲ್ಲಿ, ಈ ಗೋವಾ ಕಾರವಾರ ಪ್ರಾಂತದಲ್ಲೆಲ್ಲ ವಾದಿರಾಜರು ಎಷ್ಟು ಸಂಚಾರ ಮಾಡಿದ್ದಾರೆ, ಎಷ್ಟು ಅನುಗ್ರಹ ಮಾಡಿದ್ದಾರೆ ಸಮಾಜಕ್ಕೆ ಅನ್ನೋದನ್ನ ನಾವು ನೀವೆಲ್ಲ ಬಹಳ ಅರ್ಥ ಮಾಡಿಕೊಳ್ಬೇಕು. ಅಂತಹ ವಾದಿರಾಜ ಗುರು ಸಾರ್ವಭೌಮರನ್ನ ಗುರುಗಳಾಗಿ ನಾವೆಲ್ಲ ಪಡೆದಿದ್ದೇವೆ. ಅವರ ಅನುಗ್ರಹದ ಸಂಪಾದನೆ ಈ ನಮ್ಮ ಜನ್ಮದ ಸಾರ್ಥಕ್ಯ ಅಂತ ಭಾವಿಸಬೇಕು. ಎಲ್ಲ ದೃಷ್ಟಿಯಿಂದಲೂ ಕೂಡ ಈ ಕಾರವಾರ ಕ್ಷೇತ್ರ ಇದು ಬಹಳ ಒಂದು ಧನ್ಯವಾದಂತಹ ಕ್ಷೇತ್ರ ಅಂತ ಹೇಳ್ಬೋದು. ಇವತ್ತಿನ ದಿವಸ ಕಾರವಾರದ ದೈವಜ್ಞ ಬ್ರಾಹ್ಮಣ ಈ ಒಂದು ಸಮಾಜದ ಎಲ್ಲ ಭಕ್ತರು ಮಾಡಿದಂತಹ ಈ ಸ್ವಾಗತ, ಈ ಮೆರವಣಿಗೆ, ಈ ಸಭೆಯನ್ನು ನೋಡಿ ನಮಗೆ ಬಹಳ ಸಂತೋಷ ಆಯಿತು. ಕಾರಣ ಅಂದ್ರೆ ನನಗೆ ಈ ಒಂದು ಕಾರವಾರದ ಜನರ ಪರಿಚಯ ಮೊದಲು, ನನಗೆ ಇಲ್ಲಿ ಯಾರದ್ದು ಹೆಚ್ಚು ಪರಿಚಯ ಯಾರದ್ದು ಇಲ್ಲ. ಇಲ್ಲಿಂದ ಸೋದಗೆ ಬರುವವರು ಬಹಳ ಮಂದಿ ಇದ್ದಾರೆ. ಬಹಳ ಮಂದಿ ಇದ್ರೂ ಕೂಡ ಇಲ್ಲಿಯವರ ಆ ಪರಿಚಯ ಬಹಳ ಅಷ್ಟು ಗಾಢವಾಗಿ ಇರಲಿಲ್ಲ. ಕಾರವಾರಕ್ಕೆ ಬರಬೇಕು ಅಂತ ಅನೇಕ ಮಂದಿ ಯುವಕರು ನಮ್ಮಲ್ಲಿ ಸೋದಗೆ ಬರುವವರು ಬಹಳ ಮಂದಿ ಇದ್ದಾರೆ. ಬಂದು ಹೇಳಿದರು, ಸೋದೆಗೆ ನಮ್ಮ ಕಾರವಾರದಲ್ಲಿ ನಮ್ಮ ಕಾರ್ಯಕ್ರಮ ಮಾಡಬೇಕು ಅಂತ ಅಪೇಕ್ಷೆ ಉಂಟು ಅಂತ. ಸ್ವಲ್ಪ ಆತಂಕ ಆಯಿತು. ಈ ಗುರುತು ಪರಿಚಯ ಇಲ್ಲದೆ ಇರುವಂತ ಊರಿಗೆ ಹೇಗೆ ಹೋಗೋದು, ಏನಾಗ್ತದೆ, ಏನು ಮಾಡ್ತಾರೆ ಇವರು, ಆಗುತ್ತೋ ಇಲ್ಲವೋ ಏನೋ ಅಂತ. ಆದರೆ ಈ ಬಂದಂತಹ ಯುವಕರ ಮುಖದಲ್ಲಿ ಒಂದು ಒಳ್ಳೆಯ ಉತ್ಸಾಹ ಇತ್ತು, ಒಂದು ಕಾಂತಿ ಇತ್ತು. ಇಲ್ಲ, ಏನೋ ಒಂದು ನಾವು ಮಾಡಬೇಕು, ಗುರುಗಳನ್ನ ಕರೆಸಬೇಕು ಹೇಳುವಂತಹ ಉತ್ಸಾಹ ಇತ್ತು. ಏನೋ ಒಂದು ಮಾಡ್ತಾರೆ ನೋಡೋಣ ಅಂತ ಸರಿ ಆಯ್ತು ಎಂದು ಒಪ್ಪಿಕೊಂಡೆ. ಬಹುಶಃ ನಾನು ಒಪ್ಪಿಕೊಂಡ್ಮೇಲೆ ಅವರಿಗೆ ಆತಂಕ ಆರಂಭ ಆಯ್ತು, ಹೇಗೆ ಮಾಡಬೇಕು ನಾವು ಅಂತ. ಆದರೆ ನಿರೀಕ್ಷೆಯನ್ನು ಮೀರಿ ಪ್ರಯತ್ನ ಪಟ್ಟು ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಹಳ ಉತ್ತಮವಾಗಿ ಸಂಘಟನೆಯನ್ನು ಮಾಡಿದ್ದಾರೆ. ಇದು ಸ್ವರ್ಣಕಾರರಿಗೆ, ದೈವಜ್ಞರಿಗೆ ಇರುವ ಒಂದು ದೊಡ್ಡ ಗುಣ. ಸಂಘಟನೆ ಎನ್ನುವುದು, ಸಂಘಟನೆ ಮಾಡಬೇಕು, ಸಂಘಶಕ್ತಿ ಇರಬೇಕು. ಸಂಘಟನೆ ಆದಾಗ ಎಲ್ಲರೂ ಜೊತೆಯಾಗಿ ಸೇರಿದಾಗ ಮಾತ್ರ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ? ನಿಮ್ಮಲ್ಲಿಯೇ ಹೇಳುವುದಾದರೆ
ನೀವೆಲ್ಲ ಒಂದು ಕುಸುರಿ ಕೆಲಸವನ್ನು ಮಾಡ್ತೀರಿ. ಕುಸುರಿ ಕೆಲಸವನ್ನು ಮಾಡಬೇಕಾದ್ರೆ ಅದಕ್ಕೆ ಅನೇಕ ರೀತಿಯ ಆಯುಧಗಳು ಬೇಕು. ಬೇರೆ ಬೇರೆ ರೀತಿಯ ಆಯುಧಗಳನ್ನು ಬಳಸಿದಾಗ ಒಂದು 40 ಬಗೆಯ ಆಯುಧವು ಇರ್ತದೆ. ಅಷ್ಟೂ ಬಗೆಯ ಆಯುಧವನ್ನು, ಅದರ ಸಪುರದ್ದಿರ್ತದೆ, ಕಟ್ಟೆದ್ದಿರ್ತದೆ, ಉದ್ದದ್ದಿರ್ತದೆ, ಅಗಲದ್ದಿರ್ತದೆ, ಪಾಯಿಂಟ್ ಇರ್ತದೆ. ಎಲ್ಲ ಬಗೆಯ ಉಳಿಯನ್ನ ಆ ಕೆತ್ತನೆ ಮೇಲೆ ಪ್ರಯೋಗ ಮಾಡಿದಾಗ ಮಾತ್ರ ಒಂದು ಸುಂದರವಾದಂತಹ ಕರಕುಶಲ, ಒಂದು ವಿಗ್ರಹ, ಒಂದು ಆಭರಣ ತಯಾರಾಗಲಿಕ್ಕೆ ಸಾಧ್ಯ. ಯಾವುದೋ ಒಂದೆರಡು ಆಯುಧವನ್ನು ಇಟ್ಟುಕೊಂಡ್ರೆ ನಿಮಗೆ ಒಳ್ಳೆಯ ಆಭರಣವನ್ನು ತಯಾರಿಸಲಿಕ್ಕೆ ಆಗುವುದಿಲ್ಲ. ಅನೇಕ ಬಗೆಯ ಆಯುಧಗಳು ಸೇರಿದಾಗ ಒಂದು ಸುಂದರವಾದ ವಿಗ್ರಹ ನಿರ್ಮಾಣ ಆಗ್ತದೆ, ಸುಂದರವಾದ ಆಭರಣ ನಿರ್ಮಾಣ ಆಗ್ತದೆ. ಅದನ್ನು ಸಮಾಜ ಸ್ವೀಕಾರ ಮಾಡ್ತದೆ. ಅದೇ ರೀತಿಯಾಗಿ ಒಂದು ಸುಂದರವಾದ ಕಾರ್ಯಕ್ರಮ ಆಗಬೇಕಾದ್ರೆ ಅನೇಕ ರೀತಿಯ ಜನಗಳು ಸೇರಬೇಕು. ಕೆಲವೊಮ್ಮೆ ವಿರೋಧ ಮಾಡುವವರು ಸೇರಬೇಕು, ಕಾರ್ಯಕ್ರಮ ಸಕ್ಸಸ್ ಆಗ್ತದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ರೀತಿ ಜನಗಳು ಸೇರಿದ್ದಾರೆ. ಒಟ್ಟಂದದಲ್ಲಿ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಗುವಾಗೆ ಎಲ್ಲರ ಈ ಪಾತ್ರ ಬಹಳ ದೊಡ್ಡದು. ಎಲ್ಲಿಯವರೆಗೆ ಇವರ ಸಂಘಟನಾ ಶಕ್ತಿ ಉಂಟು ಅಂತ ಕೇಳಿದ್ರೆ ನನಗೆ ಬಹಳ ಸಂತೋಷ ಆಯಿತು. ಅವರು ಆಹ್ವಾನ ಪತ್ರಿಕೆ ಮಾಡಿದರು. ಆಹ್ವಾನ ಪತ್ರಿಕೆ ಮಾಡಿ ಬರೀ ಫೋನ್ ನಂಬರ್ ಮಾತ್ರ ಹಾಕಿದ್ರು, ಯಾರ ಹೆಸರು ಹಾಕಲಿಲ್ಲ. ನಾನು ಕೇಳಿದೆ, ಈಗ ಯಾಕೆ ಮಾಡಿದ್ದೀರಿ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ನಾವು ಯಾರು ನಮ್ಮ ಹೆಸರು ಹೇಳ್ಕೊಳ್ಳೋದಿಲ್ಲ, ನಮ್ಗೆ ಇಲ್ಲಿ ಹೆಸರು ಮುಖ್ಯ ಅಲ್ಲ, ಗುರುಗಳು ಬರೋದು ಮುಖ್ಯ, ಭೂತರಾಜರ ಪೂಜೆ ಆಗುವುದು ಮುಖ್ಯ, ಅದಕ್ಕೆ ಸಂಪರ್ಕಕ್ಕೆ ಒಂದು ಫೋನ್ ನಂಬರ್ ಇರಲಿ ಅಂತ ಮಾತ್ರ ಹಾಕಿದ್ದೇವೆ ಅಂತ. ಇಲ್ಲಿ ಕೆಲಸ ಮಾಡಿದವರು ಯಾರು ಕೂಡ ಅವರ ಹೆಸರಿಗಾಗಿ, ಅವರ ಲಾಭಕ್ಕಾಗಿ ಕೆಲಸ ಮಾಡಿದವರಲ್ಲ. ನಿಸ್ವಾರ್ಥವಾಗಿ ದೇವರ ಸೇವೆ ಆಗಬೇಕು, ಗುರುಗಳ ಸೇವೆ ಆಗಬೇಕು ಅನ್ನುವ ಒಂದು ನಿಸ್ವಾರ್ಥ ಭಾವದಿಂದ ಮಾಡಿದ್ದಾರೆ. ಆ ಎಲ್ಲ ಸಂಘಟಕರಿಗೂ ಕೂಡ ದೇವರ, ವಾದಿರಾಜರ, ಭೂತರಾಜರ ವಿಶೇಷ ಅನುಗ್ರಹವನ್ನು ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ. ಇನ್ನು ಮುಂದೆ ನೀವೆಲ್ಲ ಭೂತರಾಜರ ಪೂಜೆಯನ್ನು ನೋಡ್ಲಿಕ್ಕಿದ್ದೀರಿ. ಸೋದೆಯಲ್ಲಿ ಬಂದವರಿಗೆ ಭೂತರಾಜರ ಪೂಜೆ ಅಂದ್ರೆ ಏನು ಅಂತ ಗೊತ್ತಿರುತ್ತೆ. ಇಲ್ಲಿ ಇವತ್ತು ವಿಶೇಷ ಬಲಿ ಪೂಜೆ ಆಗುತ್ತೆ. ಈ ಭೂತರಾಜರ ಪೂಜೆಯನ್ನು ನೋಡಿದ್ರೆ ನಿಮ್ಮ ಬದುಕಿನ ಎಲ್ಲ ಕಷ್ಟ ನಷ್ಟಗಳು ಕೂಡ ಪರಿಹಾರ ಆಗ್ತದೆ. ಏನೇ ಒಂದು ಆಪತ್ತುಗಳಿರಲಿ, ನಿಮಗೇನಾದರೂ ಬಾಧೆಗಳಿರಲಿ, ದುಷ್ಟ ಶಕ್ತಿಗಳ ಪ್ರಭಾವಗಳಿರಲಿ, ಈ ಎಲ್ಲ ಬಾಧೆಗಳನ್ನು ಕೂಡ ನೀವು ಭೂತರಾಜರ ಪೂಜೆಯನ್ನು ದರ್ಶನ ಮಾಡಿದರೆ, ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಆ ಎಲ್ಲ ಕಷ್ಟಗಳು ಪರಿಹಾರ ಆಗ್ತದೆ. ಈ ಎಲ್ಲ ರೀತಿಯ ಕಷ್ಟಗಳು ಪರಿಹಾರ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಭೂತರಾಜರನ್ನು ನೀವೆಲ್ಲರೂ ಪ್ರಾರ್ಥನೆ ಮಾಡಿ. ಎಲ್ಲರಿಗೂ ಕೂಡ ಕಾರವಾರದ ಎಲ್ಲ ಭಗವದ್ಭಕ್ತರಿಗೂ ಕೂಡ ದೇವರ, ವಾದಿರಾಜರ, ಭೂತರಾಜರ ಪೂರ್ಣ ಅನುಗ್ರಹ ಇರಲಿ ಅಂತೇಳಿ ನಾವು ಮತ್ತೊಮ್ಮೆ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸಿದ್ದೇವೆ. ಶ್ರೀ ಕೃಷ್ಣಾರ್ಪಣ. आता स्वाम्याक पुष्पाभिषेक जाता. सर्व लोकांना बसून पडायका. उठला को बशीर काण्यावऱ्या, कोण उठला काचे 1 मिनिट उठला को बशीर काण्यावऱ्या, शांत रीतीने. अण्णा 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 ताम आवह हिरण्यं विन्देयङ्गामश्वं पुरुषानहम् अश्वपूर्वां रथमध्यां हस्तिनारप्रबोधिनी श्रियं देवीमुपह्वये श्रीर्मा देवीर्विशदां तां सोऽस्मितां हिरण्यप्राकारामार्द्राञ्ज्वलन्तीं तप्तां तर्पयन्तीं पद्मे स्थितां पद्मवर्णां तामिहोपह्वये श्रियं चन्द्रां प्रभासां यशसा ज्वलन्तीं श्रियल्लोके देवजुष्टामुदारां तां पद्मिनीमीं शरणमहं प्रपद्ये लक्ष्मीर्मे नश्यतां त्वां वृणे आदित्यवर्णे तपसोऽधिजातो वनस्पतिस्तव वृक्षोऽथ बिल्वः तस्य फलानि तपसानुदन्तु मायान्तरायाश्च बाह्या अलक्ष्मीः उपैतु मां देव सकः कीर्तिश्च मणिना सह प्रादुर्भूतोऽस्मि राष्ट्रेऽस्मिन् कीर्तिवृद्धिं ददातु मे
क्षुत्पिपासामलां ज्येष्ठामलक्ष्मीं नाशयाम्यहम् अभूतिमसमृद्धिं च सर्वान् निर्णुदमे गृहात् गन्धद्वारान्नुराधर्षां नित्यम् ಶ್ರೀ ಶ್ರೀ ಪರಮ ಪೂಜ್ಯ ವಿಶ್ವಲೋಕತೀರ್ಥ ಶ್ರೀಪಾದರಿಗೆ, ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರಿಗೆ, ನಾಥಸ್ಮರಣೀಯರಾದ ವಿಶ್ವೋತ್ತಮ ತೀರ್ಥ ಶ್ರೀಪಾದರಿಗೆ, ವಾದಿರಾಜ ವರ್ಣ ಗೋವಿಂದ ಗೋವಿಂದ. ಪರಮ ಪೂಜ್ಯ ವಿಶ್ವವಲ್ಲಭ ತೀರ್ಥ ಶ್ರೀ ಮಹಾರಾಜ್ ಕಿ, ಪರಮ ಪೂಜ್ಯ ವಿಶ್ವವಲ್ಲಭ ತೀರ್ಥ ಮಹಾರಾಜ್ ಕಿ. ಒಟ್ಟು ಲೋಕನ ಜೋರೇ ಪಡಿ ಜೈಕಾರ का श्री 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 परम पूज्य विश्ववल्लभ तीर्थ महाराज की. ನೀವು ಇಷ್ಟೊತ್ತವರೆಗೂ ಮೆರವಣಿಗೆಯಲ್ಲಿ ಭಾಗವಹಿಸಿ ಸಾಕಷ್ಟು ಪ್ರವಚನವನ್ನೆಲ್ಲ ಕೇಳಿದ್ದೀರಿ. ಹಸಿವಾಗಿದೆ ಅಂತ ಗೊತ್ತಾಗಿದೆ. ಇನ್ನು ಜೈ ಅಂತ ಹೇಳಿಲ್ಲ, ಕೈ ಕೆಲಸ ಬೇಕು ಅಂತ ಕೇಳ್ತಾ ಇದ್ದೀರಿ. ವಿಶೇಷವಾಗಿ ಗುರುಗಳು ನಿಮಗೆಲ್ಲ ಅನುಗ್ರಹ ಮಾಡ್ತಾರೆ. ಮತ್ತೊಂದು ಪ್ರಧಾನವಾದ ಅಂಶವನ್ನ ನೀವೆಲ್ಲ ನೆನಪಿಟ್ಟುಕೊಳ್ಳಬೇಕು. ವಾದಿರಾಜರು ಸ್ವರ್ಣಕಾರರಿಗೆ, ದೈವಜ್ಞ ಬ್ರಾಹ್ಮಣರಿಗೂ ನಮಗೂ ಅವಿನಾಭಾವ ಸಂಬಂಧ ಇದೆ ಅಂತ ತಾಮ್ರ ಶಾಸನದಲ್ಲಿ ವಾದಿರಾಜ ಮಠದಲ್ಲಿ ದಾಖಲೆ ಇದೆ, ತಾಮ್ರ ಶಾಸನದಲ್ಲಿದೆ. ಹಾಗಾಗಿ ನಿಮ್ಮ ಸಂಬಂಧ ವಾದಿರಾಜರ ಜೊತೆಗಿದೆ ಅನ್ನಲಿಕ್ಕೆ ದೊಡ್ಡ ಶಾಸನ ಇದೆ. ಹಾಗಾಗಿ ಈ ಸಂಬಂಧ ಯಾವತ್ತೂ ಗುರುಗಳಿಂದ ನೀವು ವಂಚಿತರಾಗಬಾರದು, ತಪ್ಪಿ ಹೋಗಬಾರದು. ವಿಶೇಷವಾಗಿ ಗುರುಗಳ ದರ್ಶನ ಮಾಡಿದರೆ ನೂರಾರು ಪಾಪಗಳು ಪರಿಹಾರವಾಗುತ್ತಂತೆ. ಅಂತಹದ್ದು ಗುರುಗಳ ಮುಖದಿಂದ ಅಮೃತ ಸಂದೇಶಗಳನ್ನ ಕೇಳಿದ್ದೀರಿ. ನಿಮ್ಮ ಜೀವನದಲ್ಲಿ ಯಾವ ಕಷ್ಟಗಳು ಬಂದರೂ ನಮ್ಮ ಪಾಲಿಗೆ ವಾದಿರಾಜರಿದ್ದಾರೆ, ಭೂತರಾಜರಿದ್ದಾರೆ ಎನ್ನುವ ಈ ರಕ್ಷಾಮಂತ್ರಗಳು ನಿಮ್ಮ ಬದುಕಿಗೆ ಮಂಗಳವನ್ನು ಮಾಡುತ್ತೆ. ವಿಶೇಷವಾಗಿ ವಿಶ್ವಲೋಕ ತೀರ್ಥ ಶ್ರೀಪಾದಗಳವರು ಇದು ಮಾಘ ಮಾಸದಲ್ಲಿ ವಿಶೇಷವಾಗಿ ಬಂದು ನಿಮ್ಮನ್ನೆಲ್ಲ ಕುರಿತು ಅನುಗ್ರಹವನ್ನು ಮಾಡಿದ್ದಾರೆ. ಇಂತಹ ಗುರುಗಳ ಅನುಗ್ರಹ ನಿರಂತರ ನಮ್ಮೆಲ್ಲರ ಪಾಲಿಗೆ ಇರಲಿ ಅಂತ ಮತ್ತೊಮ್ಮೆ ವಾದಿರಾಜ ಗುರು ಸಾರ್ವಭೌಮರಿಗೆ, ಶ್ರೀ 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 ವಿಶ್ವೋತ್ತಮ ತೀರ್ಥ ಶ್ರೀಪಾದರಿಗೆ, ಶ್ರೀ 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 ವಿಶ್ವೋತ್ತಮ ತೀರ್ಥ ಶ್ರೀಪಾದರಿಗೆ ಹರಯೇ ನಮಃ ಹೇಳಿ, ಗಟ್ಟಿ ಹೇಳಿ, ಹರಯೇ ನಮಃ ಹೇಳಿ. ನೀವೊಮ್ಮೆ ಹೇಳಬೇಕು, ಹರಯೇ ನಮಃ. ಹರಯೇ ನಮಃ ಗಟ್ಟಿ ಹೇಳಿದ್ರೆ ಎಲ್ಲ ಪಾಪ ಪರಿಹಾರ ಆಗುತ್ತಂತೆ. ಪಾಪ ಮಾಡಿದ್ರೆ ಇದ್ದವ್ರು ಎಲ್ಲ ಹೇಳಿ, ಪಾಪ ಮಾಡಿದವರು ಗಟ್ಟಿ ಹರಯೇ ನಮಃ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರಿಗೆ, ಶ್ರೀ ಶ್ರೀ ವಿಶ್ವಲೋಕ ತೀರ್ಥ ಶ್ರೀಪಾದರಿಗೆ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಮುಂದೆ ಗುರುಗಳು ಪೂಜೆಗೆ ತೆರಳುತ್ತಾರೆ. ಎಲ್ಲರೂ ಅಲ್ಲೇ ಕುಳಿತಿರಿ. ಒಳಗಡೆ ಪೂಜೆ ಆಗಿ ನಂತರ ಇಲ್ಲಿ ಹೊರಗಡೆ ಭೂತರಾಜರ ಪೂಜೆ ನಡೆಯುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಓಕುಳಿಯನ್ನ ಸಿಂಪಡಿಸ್ತಾರೆ, ಅದರ ಪ್ರಸಾದವನ್ನು ಕೊಡ್ತಾರೆ. ಎಲ್ಲರೂ ಸಮಾಧಾನ ಚಿತ್ತದಿಂದ ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು.